नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तदारक्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म सर्व प्रत्यय ವ್ಯಾಖ್ಯಾನಾಂತರದ ದೋಷ ಇದಾಯ್ತಾ ಇದು ಪೂರ್ತಿ ಇನ್ನೊಂದು ಇದು ಆಗ್ಬೇಕಾಗಿತ್ತು ಯದಾ ಪುನಃ ಬೋಧಕ್ರಿಯಾಕರ್ತ ಇತಿ ಬೋಧಕ್ರಿಯಾ ಲಕ್ಷಣೇನ ತತ್ಕರ್ತಾರಂ ವಿಜಾನಾತಿ ಇತಿ ಬೋಧಲಕ್ಷಣೇನ ವಿದಿತಂ ಪ್ರತಿಬೋಧ ವಿದಿತಂ ಇತಿ ವ್ಯಾಖ್ಯಾಯತೆ ಯಥಾ ಯೋ ವೃಕ್ಷಶಾಖಾಃ ಚಾಲಯತಿ ಸ ವಾಯುಃ ಇತಿ ತದ್ವತ್. ಈಗ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ, ಆ ವ್ಯಾಖ್ಯಾನದಲ್ಲಿರುವ ದೋಷವನ್ನು ಹೇಳ್ತಾರೆ. ಬೋಧಕ್ರಿಯೆಯ ಕರ್ತೃ ಅಂತ ಪ್ರತಿಬೋಧ ವಿದಿತಂ ಮತ ಅಂದ್ರೆ ಪ್ರತಿಬೋಧದಲ್ಲೂ ಯಾವನು ಬೋಧ್ರುವಾಗಿ ಬರ್ತಾನೋ ಅವನನ್ನ ಅಂತ ಬೋಧಕ್ರಿಯಾ ಕರ್ತೃ ಅಂತ ಹೇಳಿ ಬೋಧಕ್ರಿಯಾ ಲಕ್ಷಣೆಯನ್ನು ತರ್ತಾನೆ. ಬೋಧಕ್ರಿಯಾ ಅನ್ನೋದು ಒಂದು ಚಿಹ್ನೆ, ಗುರುತು. ಚಿಹ್ನಂ ಲಕ್ಷ್ಮಚ ಲಕ್ಷಣಂ. ಬೋಧಕ್ರಿಯಾ ಅರಿಯುವ ಕ್ರಿಯೆಯಲ್ಲಿ ಒಬ್ಬ ಕರ್ತೃ ಇದಾನಲ್ಲ, ಆ ಅರಿಯುವ ಕ್ರಿಯೆಯಿಂದ ಆ ಕರ್ತೃವಂತ ತಿಳ್ಕೊಂಡ್ರೆ, ಅರಿಯುವ ಕ್ರಿಯೆಯನ್ನು ಕರ್ಮವಂತ ತಿಳ್ಕೊಳ್ಳೋದು ನಾವು ಏದನ್ನ ಅರಿತೀವೋ ಅದನ್ನ ತಿಳ್ಕೊತೀವಿ. ಅರಿಯುವ ಕ್ರಿಯೆ ಕರ್ತೃ ಅಂತ ಒಂದು ಅರ್ಥ ಮಾಡಿದೆ. ಇವನ್ ದೃಷ್ಟಿಯಲ್ಲಿ ಪರಮಾತ್ಮ, ಅವನಲ್ಲಿ ಕರ್ತೃತ್ವವೇ ಇಲ್ವಲ್ಲ. ಸಾಕ್ಷಿಯಲ್ಲಿ ವಿಕಾರವಿಲ್ಲದೆ ಕರ್ತೃತ್ವವೇ ಇಲ್ಲ. ಇವನ್ ಹೇಳೋದು ತತ್ ಕರ್ತಾರಂ ವಿಜಾನಾತಿ ಅಂತ ಹೇಳಿರೋದ್ರಿಂದ ಅರಿಯುವ ಕ್ರಿಯೆಯನ್ನು ಮಾಡುವವನನ್ನ ಅರಿಯುವ ಕ್ರಿಯೆಯಿಂದ ತಿಳಿದರೆ ಆಗ ಬೋಧ ಲಕ್ಷಣೆ ಬೋಧ ಅನ್ನುವಂತಹದ್ದು ಒಂದು ಗುರುತು. ಆದ್ದರಿಂದ ಆ ಕರ್ತೃ ಅಂತ ತಿಳಿದದ್ದಾಯ್ತು. ಇದನ್ನು ಪ್ರತಿಬೋಧ ವಿದಿತಂ ಮತಂ, ಪ್ರತಿಯೊಂದು ಅರಿವಿನಲ್ಲೂ ತಿಳಿದದ್ದಾಯ್ತು ಅಂತ ಇತಿ ವ್ಯಾಖ್ಯಾ ಇದೆ. ಹೀಗೊಬ್ರು ವ್ಯಾಖ್ಯಾನ ಮಾಡಿದರೆ ಅದಕ್ಕೊಂದು ಅವರ ವ್ಯಾಖ್ಯಾನಕ್ಕೆ ದೃಷ್ಟಾಂತ ಏನಪ್ಪಾ ಅಂತಂದ್ರೆ, ಯೋ ಚಾಲಯತಿ, ಮರದ ಕೊಂಬೆಗಳನ್ನ ವೃಕ್ಷಲಾಖಾಹ ಅನ್ನೋದು ದ್ವಿತೀಯ ಬಹುವಚನ. ಯೋ ವೃಕ್ಷಲಾಖಾಹ ಚಾಲಯ ಅವಲವನ ಸ ವಾಯುಃ ಇತಿ ಲೀಡಿಂಗ್ ಕ್ವಶನ್ ಬೇರೆ. ಅಹಂ ಸಹ ರಾಮಃ ಸಹ ಕಹ ನಾವು ಉತ್ತರ ಮುಂಚೆ ಹೇಳಿ ಆಮೇಲೆ ಪ್ರಶ್ನೆ ಮಾಡೋದು. ಸ ವಾಯುಃ ಇತಿ ತದ್ವದ್. ಅದು ಲಾಯರ್ ಅಲ್ಲಿ ಎರಡು ತರ, ಕ್ರಾಸ್ ಕ್ವಶನ್, ಲೀಡಿಂಗ್ ಕ್ವಶನ್. ಅವ್ರು ಏನ್ ಉತ್ತರ ಹೇಳ್ಬೇಕು ಮುಂದೆ ಉತ್ತರ ಹೇಳಿ ಅದನ್ನೇ ಕ್ವಶನ್ ಮಾಡೋದು. ಸಂಭಾಷಣೆ ಬರುದಲ್ಲ ಅದೇ ಮಮ ನಾಮ ಮಮ ನಾಮ ಮಮ ನಾಮ ಭವತಃ ನಾಮ ತದ್ವತ್ ತಥಾ ಬೋಧಕ್ರಿಯಾ ಶಕ್ತಿಮಾನ್. ಈ ರೀತಿ ಅರ್ಥ ಮಾಡ್ತಾರಲ್ಲ, ಆಗೇನಾಗತ್ತೆ, ತದಾ ತದಾ ಅನ್ನೋ ತರಿಹಿ ಅರ್ಥದಲ್ಲಿ ಬೋಧಕ್ರಿಯಾ ಶಕ್ತಿಮಾನ್ ಆತ್ಮ ದ್ರವ್ಯಂ ನ ಬೋಧ ಸ್ವರೂಪ ಏವ ಬೋಧಸ್ತು ಜಾಯತೆ ವಿನಶ್ಯತಿ ಚ. ಬೋಧಕ್ರಿಯೆ ಶಕ್ತಿಯುಳ್ಳವನು ಆತ್ಮ, ಜೀವ. ಅವನು ಒಂದು ಪದಾರ್ಥ. ಅವನಿಗೆ ಬೋಧ ಅರಿವು ಅನ್ನೋ ಸ್ವರೂಪ ಅಲ್ಲ. ಜ್ಞೋತ ಏವ ಅಂತ ಸೂತ್ರ ಇದೆಯಲ್ಲ, ಅರಿವು ಅನ್ನೋದು ಜೀವನ ಸ್ವರೂಪ ಅಂತ ಅವ್ರು ಇಟ್ಕೊಂಡಿಲ್ಲ. ಬೋಧಕ್ಕೆ ಅರಿಯುವ ಶಕ್ತಿಯಿಂದ ಕೂಡಿರುವಂತಹ ಒಂದು ಪದಾರ್ಥ ಅವನು. ಬೋಧಸ್ತು ಅರಿವಾದ್ರೂ ಕೆಲವು ಸಲ ಹುಟ್ಟತ್ತೆ, ಕೆಲವು ಸಲ ನಾಶವಾಗತ್ತೆ, ಕೆಲವು ಸಲ ಅರಿವಾಗತ್ತೆ, ಕೆಲವು ಸಲ ಅರಿವಾಗಲ್ಲ. ಯದಾ ಬೋಧೋ ಜಾಯತೆ ತದಾ ಬೋಧಕ್ರಿಯಾ ಸವಿಶೇಷ. ಯದಾ ಬೋಧೋ ನಶ್ಯತಿ ತದಾ ನಷ್ಟಬೋಧೋ ದ್ರವ್ಯ ಮಾತ್ರ ನಿರ್ವಿಶೇಷ. ಯಾವಾಗ ಅರಿವು ಕ್ರಿಯೆ ಹುಟ್ಟತ್ತೋ ಆಗ ಆ ಅರಿವಿನ ಕ್ರಿಯೆಯಿಂದ ಕೂಡಿದಂಥ ಸವಿಶೇಷ ಆತ್ಮ ಅರಿವು ಕ್ರಿಯೆ ಜೊತೆಲಿ ಇರೋನು. ಯಾವಾಗ ಅರಿವು ನಾಶವಾಗತ್ತೋ ಆಗ ನಷ್ಟಬೋಧ, ಅರಿವಿಲ್ಲದೆ ಇರುವಂತಹ ಒಂದು ಪದಾರ್ಥ, ನಿರ್ವಿಶೇಷನಾದಂಥವನು ಜೀವ ಅಂತ ಅವ್ರು ಹೇಳ್ತಾರೆ. ನಷ್ಟಬೋಧದ ಬೋಧವು ಆಗ್ತಿರೋನಿಗೆ ಅದೆಲ್ಲ ನೀವು ಪ್ರಶ್ನೆ ಮಾಡ್ಬಾರ್ದು, ಹೇಳಿದ್ದನ್ನು ಉತ್ತರ ಹೇಳ್ಬೇಕು. ನೀವು ಅಲ್ಲಿ ನಾ ಹೇಳಿದ ಕ್ರಾಸ್ ಕ್ವಶನ್ ಇಲ್ಲ, ಲೀಡಿಂಗ್ ಕ್ವಶನ್. ತತ್ರೈವಂ ಸತಿ ವಿಕ್ರಿಯಾತ್ಮಕಃ ಸಾವಯವೋ ಅನಿತ್ಯಃ ಅಶುದ್ಧಃ ಇತ್ಯಾದಯೋ ದೋಷಾಃ ನ ಪರಿಹರ್ತುಂ ಶಕ್ಯಂತೆ. ಈ ರೀತಿ ಬೋಧಕ್ರಿಯೆ ಅವನಿಗೆ ತಗಲುತ್ತೆ ಹೋಗತ್ತೆ, ಉಷ್ಣ ತಗಲುತ್ತೆ ಹೋಗತ್ತೆ ಅನ್ನೋ ಹಾಗೆ ಆತ್ಮ ಜೀವನಿಗೆ ಬೋಧ ಅನ್ನುವಂತಹ ಒಂದು ಕ್ರಿಯೆ
ಮುಟ್ಟತ್ತೆ ಹೊರಗೆ ಹೋಗುತ್ತೆ, ಮುಟ್ಟತ್ತೆ ಹೊರಗೆ ಹೋಗುತ್ತೆ. ಹೀಗೆ ಹೇಳಿದ್ರೆ ಆ ಆತ್ಮನ ವಿಕಾರ ಆಗ್ತಾನೆ. ಕ್ರಿಯೆಯಾಗಲಿ ಗುಣವಾಗಲಿ, ಉಷ್ಣವಾಗಲಿ ಬೆಳಕಾಗಲಿ ಶೀತವಾಗಲಿ ಯಾವುದೇ ಆಗಲಿ, ಒಂದು ತಗಲೋದು ಹೋಗೋದು, ತಗಲೋದು ಹೋದ್ರೆ ಆ ವಸ್ತು ಚೇಂಜ್ ಆಗ್ಬಿಡುತ್ತೆ. ಹಣ್ಣಿಗೆ ಹಾಲಿಗೆ ಕಾಯಿಸೋದು ಬಿಡೋದು, ಕಾಯಿಸೋದು ಹಾಲು ವಿಕಾರ ಆಗತ್ತೆ, ಏನು ಮಾಡಕ್ಕಾಗಲ್ಲ. ಹೀಗೆ ಇದರಿಂದ ವಿಕ್ರಿಯಾತ್ಮಕನಾಗಿ ಅವನಿಗೆ ಅವಯವೂ ಇದೆ, ಅನಿತ್ಯನೂ ಹೌದು ಅಶುದ್ಧನೂ ಹೌದು ಅಂತ ಜೀವನನ್ನು ಹೇಳಿದಾಗ, ಜೀವನ ಸ್ವರೂಪದಲ್ಲಿ ಸಾವಯವತ್ವ, ಅನಿತ್ಯತ್ವ, ಅಶುದ್ಧತ್ವ ಇತ್ಯಾದಯೋ ದೋಷಾಹ ನ ಪರಿಹರ್ತುಂ ಶಕ್ಯಂತೆ. ಈ ದೋಷಗಳನ್ನ ತಪ್ಪಿಸೋಕ್ ಬರೋದಿಲ್ಲ. ಆದ್ರಿಂದ ಆ ವ್ಯಾಖ್ಯಾನ ಸರಿಯಲ್ಲ. ಇದು ಒಂದು ಯಾರದೋ, ಇದು ಯಾವ ವಾದಿಗಳು ಅಂತ ಸ್ವಾಮಿಗಳಿನ ಭರ್ತೃ ಪ್ರಪಂಚದ ವ್ಯಾಖ್ಯಾನ ಅಂತ ಬರ್ದಿದ್ದಾರೆ, ಇರಬಹುದನ ಭರ್ತೃ ಪ್ರಪಂಚ. ಇನ್ನು ಕಾಣಾದರು ಅಂದ್ರೆ ವೈಶೇಷಿಕರು, ಪರಮಾಣುವಾದಿಗಳು, ಅವರಿಗೆ ಅವರ ವಾದವನ್ನ ನಿಶ್ಚನಾಗ್ತಾನೆ ಹೊಡೆದು ಹಾಕಿದ್ರು ಅಥವಾ ಅವರು ಹೀಗೆ ಹೇಳ್ತಾರೆ ಅಂತ ಹೇಳ್ತಿದಾರ. ಈ ದೋಷ ಬರುತ್ತೆ, ತಪ್ಪು, ಆಗ್ಬಿಡ್ತಾನೆ ಅವ್ರ ಜೀವಾಂತ ಮಾಡಿದ್ರೆ ಅದು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ್ರು ತಪ್ಪು, ಕೇವಲ ಯುಕ್ತಿಯಿಂದ ಸಾಧಿಸಿ ಹೇಳೋದು ತಪ್ಪೆ. ಇಲ್ಲಿ ಜೀವಾಂತ ಮಾಡಿದ್ರೆ ಅವ್ರ ಅನಿತ್ಯ ಅಂತ ಆಗ್ತಾನೆ, ಹಾಗಾಗಿ ಹಂಗ್ ಮಾಡ್ಬಾರ್ದು. ಅವರಿಗೆ ಸವಿಶೇಷ ನಿರ್ವಿಶೇಷ ಎರಡೂ ಆಗ್ಬೇಕು. ಸವಿಶೇಷನಾದವನು ಕರ್ಮಕಾಂಡಕ್ಕೆ, ನಿರ್ವಿಶೇಷ ಆದವನು ಜ್ಞಾನಕಾಂಡಕ್ಕೆ ಅಂತ ಆಗ್ಬೇಕು. ಅವ್ರಿಗೆ ಇದೆಲ್ಲ ಗೊತ್ತಾಗಲಿಲ್ಲ. ಅರಿವು ಬಂದಾಗ ಸವಿಶೇಷ ಜೀವ, ಅರಿವು ಹೋದ್ರೆ ನಿರ್ವಿಶೇಷ ಆತ್ಮ, ಅವನು ದ್ರವ್ಯ, ಅದು ಜ್ಞಾನಕಾಂಡಕ್ಕೆ ಉಪನಿಷತ್ತಿಗೆ ಹಾಗೆ. ಅದಕ್ಕಿಂತ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಯಾರೆ. ನೀವು ಕೇಳಿದ ಸಾಕ್ಷಿನೋ ಅದೆಲ್ಲ ಆ ಕ್ವಶನ್ ಎಲ್ಲ ಅವರ ಹತ್ರ ಇಲ್ಲ. ಯದಪಿ ಕಾಣಾದಾನ ಆತ್ಮ ಮನಸ್ಸಂಯೋಗಜೋ ಬೋಧ ಆತ್ಮನಿ ಸಮವೈತಿ. ಇನ್ನು ವೈಶೇಷಿಕರು ಹೇಳ್ತಾರೆ, ಆತ್ಮನಿಗೂ ಮನಸ್ಸಿಗೂ ಒಂದು ಸಂಬಂಧ ಆದ್ರೆ ಅರಿವು ಅನ್ನೋದು ಆತ್ಮನಲ್ಲಿ ಉಂಟಾಗತ್ತೆ ಅಂತ. ಎರಡು ಕೆಲವು ಜಾಗದಲ್ಲಿ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕಿ ಬಿಟ್ರೆ ಹುಳಿ ಅನ್ನೋದು ಬರುತ್ತೆ. ಹಾಗೆ ಮನಸ್ಸು ಆತ್ಮ ಸೇರಿದ ಕೂಡಲೇ ಆತ್ಮನಲ್ಲಿ ಅರಿವು ಅನ್ನುವಂತಹ ಒಂದು ಗುಣ ಅನ್ನೋದು ಹುಟ್ಕೊಳ್ಳುತ್ತೆ. ಬೋಧ ಆತ್ಮನಿ ಸಮವೈತಿ ಅಂದ್ರೆ ಸೇರಿಕೊಳ್ಳುತ್ತೆ ಅಂತ ಅರ್ಥ. ಸಮವಾಯ ಸಂಬಂಧ ಅಂತ ಅನ್ನೋಲ್ಲ, ಇಲ್ಲಿ ಸಮವೈತಿಯಿಂದ ಸೇರ್ಕೊಳ್ಳುತ್ತೆ. ಸಮವಾಯ ಸಂಬಂಧ ಅಂತಂದ್ರೆ ಆತ್ಮನ ಗುಣ ಅಂತ ಆಗ್ಬಿಡತ್ತೆ, ಹೋಗೋದಿಲ್ಲ. ಆತ್ಮನ ಗುಣ ಅಲ್ಲ, ಸಂಯೋಗ ಸಂಬಂಧ. ಆತ್ಮ ಅಚೇತನ. ನತು ವಿಕ್ರಿಯಾತ್ಮಕ ಆತ್ಮ. ಆಗ ಮನಸ್ಸು ಸೇರ್ಕೊಂಡಾಗ ಆತ್ಮನು ಅರಿವು ಅಂತ ಆಗ್ತಾನೆ. ಆದ್ರೆ ಆತ್ಮನಲ್ಲಿ ವಿಕಾರವೇನು ಇಲ್ಲ ಅಂತಾರೆ, ಅದು ಸರಿಯಾಗಲ್ಲ. ದ್ರವ್ಯ ಮಾತ್ರಸ್ತು ಭವತಿ ಘಟ ಇವ ರಾಗ ಸಮವಾಯಿ. ದ್ರವ್ಯ ಹಾಗೆ ಇರುತ್ತೆ, ಅದು ಬರುತ್ತೆ ಹೋಗತ್ತೆ. ಬಣ್ಣ ಹಚ್ಚಿ ಬಣ್ಣ ಬಳಸಿದ್ರೆ ಹೇಗೋ ಹಾಗೆ ಅರಿವು ಅನ್ನೋದು ಆತ್ಮನ ಸೇರ್ಕೊಳ್ಳುತ್ತೆ, ಬಿಟ್ಟು ಹೋಗುತ್ತೆ. ಆತ್ಮ ಮಾತ್ರ ಅವಿಕ್ರಿಯನೆ. ಅಸ್ಮಿನ್ ಪಕ್ಷೇಪಿ ಅಚೇತನಂ ದ್ರವ್ಯಮಾತ್ಮಂ ಬ್ರಹ್ಮ. ಇವರ ಪಕ್ಷದಲ್ಲಿ, ವೈಶೇಷಿಕ ಪಕ್ಷದಲ್ಲಿ ಜೀವ ಅನ್ನೋದು ಅಚೇತನ ಅಂತ ಆಯ್ತು. ಅಚೇತನವಾದ ಜೀವನೇ ಬ್ರಹ್ಮ ಅಂದ್ರೆ ಅಂತ ಅಚೇತನವಾದ ಪದ. ಅವರ ಅಚೇತನದಿಂದಲೇ ಎಲ್ಲ ಹುಟ್ಟೋದು ಅಂತ ಇಟ್ಕೊಂಡಿರೋದು. ಅವರಿಗೆ ಪರಮಾಣುಗಳು ಬೇಕಾದ್ರಿಂದ ಅಚೇತನವೇ ಮೂಲ. ಅದ ಮನಸ್ಸು ಅನ್ನೋ ಪರಮಾಣು ಸೇರಿದ್ರೆ ಬೋಧ ಬರುತ್ತೆ ಅಂತ ಅದು ಒಂದು ಹೇಳ್ತಾರಪ್ಪ. ಈಗ ಅವರಲ್ಲಿ ದೃಷ್ಟಾಂತದಿಂದ ಸಾಧನೆ ಮಾಡೋದ್ರಿಂದ ಒಬ್ಬೊಬ್ರು ಒಂದೊಂದು ದೃಷ್ಟಾಂತ ಹೇಳ್ತಾರೆ. ದೃಷ್ಟಾಂತವೆಲ್ಲ ಅನುಭವಕ್ಕೆ ಹೊಂದಬೇಕೇ ಹೊರತು ನೀವು ದೃಷ್ಟಾಂತ ಮಾತ್ರದಿಂದ ಎಲ್ಲವೂ ವಸ್ತು ಸಿದ್ಧಾಂತ ಆಗೋದಿಲ್ಲ. ದೃಷ್ಟಾಂತನೂ ಸಿಗಲ್ಲಪ್ಪ ಅಚೇತನಕ್ಕೆ ಅನುಭವ ಆಗೋದು ಆಗಲ್ಲ. ಅವರು ಅವ್ರು ಏನ್ ಮಾಡಿದ್ರು ನೋಡಿ ಸ್ವಾಮಿ, ಇಲ್ಲಿ ಹಾಲಲ್ಲಿ ಹುಳಿ ಹುಟ್ಟಲ್ವನಾ? ಹಾಲಲ್ಲಿ ಹುಳಿ ಹುಟ್ಟತ್ತೋ ಇಲ್ವೋ ಹಾಗೆ ಆತ್ಮ ಮನಸ್ಸು ಉಷ್ಣ ಹಾಲು ಸೇರಿ ಹುಳಿ ಆಗುವಾಗೆ ಏನೋ ಒಂದು ಸೇರ್ಕೊಂಡ್ರೆ ಅದ್ರ ಒಂದು ವಿಕಾರವಾಗತ್ತೆ, ಚೇಂಜ್. ಅದು ಬೇರೆ, ಆ ಯುಕ್ತಿ ಬೇರೆ. ನೀ ಹೇಳೋದು ಚೇತನವೋ ಅಚೇತನವೋ ಅನ್ನೋ ಯುಕ್ತಿ ಹೇಳೋದು ಬೇರೆ. ಈಗ ಅರಿವು ಅನ್ನೋದು ಮನಸ್ಸು ಸೇರಿದಾಗ ಅರಿವು ಉಂಟಾಗತ್ತೆ. ಬರೀ ಆತ್ಮ ಅಚೇತನ ದ್ರವ್ಯ ಅಂತ ಹೇಳ್ತಾರೆ. ಅವರಿಗೆ ಶ್ರುತಿಯು ಅನುಭವ ಎರಡೂ ಹೊಂದಲ್ಲ. ನಾವು ಸಾಕಿ, ಅದಕ್ಕೆ ಭಾಷ್ಯಕಾರ ಹೇಳಿದ್ದು ಅಹಂ ಪ್ರತ್ಯಯ ಕರ್ತೃ ವ್ಯತಿರೇಕೇಣ ತತ್ ಸಾಕಿ ಸಮಃ ಸರ್ವಭೂತ ಸಹ ಏಕಃ ಅದ್ವಿತೀಯ ವಿಧಿಕಾಂಡೇ ತರ್ಕ ಸಮಯೇವ ನಕೇನಿಚಿದಧಿಗತ. ಯಾರಿಗೂ ಗೊತ್ತಿಲ್ಲ ಸಾಕ್ಷಿ. ಆ ವಸ್ತುತಂತ್ರ ಜ್ಞಾನ ಅನ್ನೋದೇ ಗೊತ್ತಿಲ್ಲ.
ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದ್ಯ ಶ್ರುತಯೋ ಬಾಧಿತಾ ಸ್ಯುಹು. ವಿಜ್ಞಾನವಾನಂದ ಬ್ರಹ್ಮ ಇತ್ಯಾದ್ಯಾಶ್ರಯೋ ಬಾಧಿತಾಸ್ಯು. ಈ ಬಾಧಿತ ಅಂದ್ರೆ ಪೀಡಿತ, ದುಃಖವಾಗ್ಬಿಡುತ್ತೆ ಅದಕ್ಕೆ ಶ್ರುತಿಗೆ. ವಿಜ್ಞಾನವು ಆನಂದವು ಆದಂತಹದ್ದು ಬ್ರಹ್ಮ ಅಂದ್ರೆ ಅರಿವಿನ ಸ್ವರೂಪ ಅಂತ ಹೇಳಿದ್ರೆ ಅಲ್ಲ ಅಚೇತನ ಅಂತ ಹೇಳಿದ್ರೆ ಶ್ರುತಿ. ಆತ್ಮನೋ ನಿರವಯವತ್ವೇನ ಆತ್ಮನೋ ನಿರವಯವತ್ವೇನ ಪ್ರದೇಶಾಭಾವಾತ್ ದೇಶಾಭಾವಾತ್ ನಿತ್ಯ ಸಂಯುಕ್ತತ್ವಾಚ್ಚ ಮನಸಃ ಸಂಯುಕ್ತತ್ವಾಚ್ಚ ಮನಸಃ ಸ್ಮೃತ್ಯುತ್ಪತ್ತಿ ನಿಯಮಾನುಪಪತ್ತಿ ಪ್ರತ್ಯುತ್ಪತ್ತಿ ನಿಯಮಾನುಪತ್ತಿಃ ಅಪರಿಹಾರ್ಯ ಸ್ಯಾತ್. ಪರಿಹಾರ್ಯ ಸ್ಯಾತ್. ಈಗ ಆತ್ಮನಲ್ಲಿ ಅವಯವವಿಲ್ಲ, ನಿರವಯವಾದ ದ್ರವ್ಯ ಆತ್ಮ. ನಿರವಯವ ದ್ರವ್ಯಕ್ಕೆ ಮನಸ್ಸು ಸೇರಿದ್ರೆ ಯಾವಾಗ್ಲೂ ಸೇರುತ್ತೆ. ಮನಸ್ಸಿನ ಸಂಯೋಗದಿಂದ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ, ಮನಸ್ಸು ಆತ್ಮ ಎರಡು ಸೇರ್ಕೊಂಡ್ರೆ ನಿರವಯವ ದ್ರವ್ಯದಲ್ಲಿ ಸಂಯೋಗ ಆಯ್ತು ಅಂದ್ರೆ ಅದು ಬಿಟ್ಟು ಹೋಗೋದೇ ಇಲ್ಲ. ಆದ್ರಿಂದ ಅವ್ರೇನ್ ಹೇಳಿದ್ರು, ಸ್ಮೃತಿ ಉತ್ಪತ್ತಿಗೆ ನಿಯಮ, ಒಂದ್ಸಲ ಜ್ಞಾನ ಆಗೋದು, ಜ್ಞಾನ ಬಿಟ್ಟು ಹೋಗೋದು, ಈ ನಿಯಮವನ್ನ ಹೇಳೋಕೆ ಬರೋದು. ಯಾವಾಗ್ಲೂ ಜ್ಞಾನ ಆಗ್ಬೇಕು, ಇಲ್ಲದ್ರೆ ಯಾವಾಗ್ಲೂ ಜ್ಞಾನ ಇಲ್ಲ ಅಂತ ಹೇಳ್ಬೇಕು. ಈ ರಗಳೆ ಏನು ಅಂದ್ರೆ, ನೀವು ಯುಕ್ತಿಯನ್ನು ಒಂದ್ ಕಡೆ ಹೇಳಿದ್ರೆ ಎಲ್ಲಾ ಕಡೆಗೂ ಯುಕ್ತಿ ಬರ್ಬೇಕಲ್ಲ. ಅಲ್ಲ ಅವ್ನು ಪರಮಾಣು ಯಾಕೆ ಕೂಡ್ಕೊಳ್ಳೋದು ಯಾವಾಗ ಬಿಟ್ಟು ಹೋಗುತ್ತೆ ಅಂತ ಹೇಳ್ಬೇಕಲ್ಲ ಶುಂಭ. ಅದು ಅವನು ವಾದ ಸಿದ್ಧಾಂತ ಸರಿ ಇಲ್ಲ ಅನ್ನೋ ವಿಷಯ ಬೇರೆ. ಈ ಪ್ರಕೃತ ಪ್ರತಿಬೋಧ ವಿರಿತ ಮತ ಅಷ್ಟಕ್ಕೆ ತಗೊಳ್ಳೋದು. ತಾರ್ಕಿಕರ ಮತವನ್ನೇ ಪರಾಮರ್ಶೆ ಮಾಡಿ 1000 ದೋಷ ಇದೆ. ಸುಮ್ಮನೆ ಈ ವಿಜ್ಞಾನಿಗಳು ಅಷ್ಟೇ, ಇಷ್ಟು ವರ್ಷ ವಿಜ್ಞಾನ ಎಕ್ಸ್ಪೆರಿಮೆಂಟ್ ಮಾಡಿದೆಯಲ್ಲ. ನಿರವಯವದಲ್ಲಿ ಸಂಯೋಗ ಆಗತ್ತಾ? ಸಾಧ್ಯನೇ ಇಲ್ಲ. ಹೇಳಿದ್ರೆ ಈಗ ಆಕಾಶ ತಗಲಿದೆ ಭೂಮಿಗೆ ಅಂದ್ರೆ ಬಿಡಿಸೋಕ್ ಬರಲ್ಲ. ಆಕಾಶ ಭೂಮಿಗೆ ತಗಲಿದೆಯೋ ಇಲ್ವೋ ಅಂತ ಕೇಳಿದ್ರೆ ಕಲ್ಪನೆಯಲ್ಲಿ ತಗಲಿದೆ ಅಂತ ಇಟ್ಕೊಳ್ಳಿ. ತಗಲಿದ್ರೆ ಇನ್ನು ಆಕಾಶನ ಓಡಿಸೋಕ್ ಬರಲ್ಲ. ಹೇಗ್ ಬಿಡಿಸೋದು ಅದನ್ನ? ಅವಯವ ವಸ್ತುವಿಗೆ ಸಂಯೋಗ ಇಲ್ಲ ಅನ್ನೋದು ಸರಿ, ಸಂಯೋಗವಾದ್ರೆ ಬಿಟ್ಟೋಗೋದಿಲ್ಲ ಅನ್ನೋದು ಸರಿ. ನೀವು ಸಂಯೋಗ ಆಗತ್ತಾ ಅಂತ ಕೇಳಿದ್ರಲ್ಲ, ಅದೇನು ಸತ್ಯ ಏನಲ್ಲ. ಈಗ ನಿಯಮವನ್ನ ಜ್ಞಾನ ಉಂಟಾಗೋದು, ಸ್ಮೃತಿ ನಿಯಮವೇ ಆಗೋಲ್ಲ. ಸಂಸರ್ಗ ಧರ್ಮಿತ್ವಂಚ ಆತ್ಮನಃ ಅದನ್ನ ಹೇಳ್ತಾ ಇದ್ದಾರೆ. ಶ್ರುತಿ ಸ್ಮೃತಿ ನ್ಯಾಯ ವಿರುದ್ಧಂ ಕಲ್ಪಿತಂ ಸ್ಯಾತ್. ನೀವು ಹೇಳಿದಾಗ ಯುಕ್ತಿಗೂ ವಿರುದ್ಧ ನಿರವಯವ ದ್ರವ್ಯಕ್ಕೆ ಸಂಸರ್ಗ. ಆ ಸಂಸರ್ಗ ಧರ್ಮಿ ಅಂದ್ರೆ ಸೇರ್ಕೊಳ್ಳೋ ಸ್ವಭಾವ ಆತ್ಮನಲ್ಲಿದೆ ಅಂದ್ರೆ ಶ್ರುತಿಗೆ ವಿರೋಧ, ಗೀತಾದಿ ಸ್ಮೃತಿಗೆ ವಿರೋಧ. ಅಸಂಗೋಹ್ಯಯಂ ಪುರುಷ ಅನಾದಿತ್ವ ನಿರ್ಗುಣತ್ವ ನಕರೋತಿ ನಲಿಪ್ಯತೆ. ಇದು ಶ್ರುತಿ ಸ್ಮೃತಿ ನ್ಯಾಯ ಎಲ್ಲ. ಇವನು ಆತ್ಮ ನಿರವಯವ ಅಂತ ಹೇಳ್ತಾನೆ. ನಿರವಯವ ವ್ಯಾಪಕ ಆಗಲ್ಲ. ದ್ರವ್ಯ ನಿರವಯವ ಇರುತ್ತಾ? ಎಲ್ಲ ಶುಂಭನೇ ಆಗಲ್ಲಪ್ಪ. ದ್ರವ್ಯ ಅಂದ್ರೆ ಆಕಾಶವನ್ನು ದ್ರವ್ಯ ಅಂತ ಇಟ್ಕೊಂಡು ನಿರವಯವ. ಕಾಲವು ದ್ರವ್ಯ, 9 ದ್ರವ್ಯ ತಾನೆ. ಪೃಥಿವ್ಯ ತೇಜೋ ವಾಯುರ ಆಕಾಶ ಕಾಲ ದಿಗಾತ್ಮ ಮನಾಂಸಿ ನ ವೈವ. ಅಲ್ಲಿಂದ ಮುಂದೆ ಆಕಾಶದಿಂದ ಆಕಾಶ, ಕಾಲ, ದಿಕ್ಕು, ಆತ್ಮ, ಮನಸ್ಸು, ಇದಿಷ್ಟು ನಿರವಯವೇ. ನಿರವಯವ ಸರ್ವವ್ಯಾಪಕ. ಅವನು ಸರ್ವವ್ಯಾಪಕ, ಎಲ್ಲೆಲ್ಲೂ ಇರುತ್ತೆ ಅಂತಾನೆ. ಅದು ಏನು ಅನೇಕ ಪದಾರ್ಥಗಳು ಎಲ್ಲೆಲ್ಲೂ ಇದೆ ಅಂದ್ರೆ ಏನು ಒಂದಕ್ಕೊಂದು ತಿಕ್ಕಾಡ್ಕೊಂಡಿರುತ್ತಾ? ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಅದು ಬೇರೆ. ಅನಂತ ಅನ್ನೋದು ಒಂದೇ ಕ್ರಿಯಾ ಶಕ್ತಿಯನ್ನ ಬೇರೆ ಬೇರೆ ಉಪಾಧಿಗಳಿಂದ ಎಲ್ಲವೂ ಎಲ್ಲ ಕಡೆಯಲ್ಲಿ ಇದೆ ಅಂತ ಹೇಳಿದ್ರು. ಅದು ಪ್ರಾಣದ ಸ್ವರೂಪ. ಅದು ಪ್ರಾಣ ಸ್ವರೂಪಕ್ಕೆ ಬೇರೆ. ಅನೇಕ ಇಂದ್ರಿಯಗಳು ಅಂತ ಹೇಳೋದಲ್ಲ ಅದು. ನಿಜವಾಗಿ ಹೇಳಿದ್ರೆ ಪ್ರಾಣನೊಬ್ಬನೇ ಎಲ್ಲೆಲ್ಲೂ ಇದ್ದಾನೆ. ಎನರ್ಜಿ ಎಲ್ಲೆಲ್ಲೂ ಇದೆ ಅಂತ ಹೇಳಿದ ಹಾಗೆ. ಇಂದ್ರಿಯಗಳು ಅಂದ್ರೆ ಪ್ರಾಣ ಅಂತಲೇ ಅರ್ಥ. ಅದು ಅಸಂಗೋ ನಹಿ ಸಜ್ಜತೆ ಅಸಕ್ತಂ ಸರ್ವಭೃತ ಇತಿ ಶ್ರುತಿ ಸ್ಮೃತಿ. ಅಸಂಗೋ ನಹಿ ಸಜ್ಜತೆ. ಈ ಆತ್ಮನೋ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಪುಣ್ಯ ಪಾಪಗಳಿಗೂ ಉಂಟಲ್ಲ, ದೇಹೇಂದ್ರಿಯಗಳಿಗೂ ಉಂಟಿಲ್ಲ, ಈ ಪಂಚಭೂತಗಳಿಗೂ ಉಂಟಲ್ಲ, ಯಾವ ದೃಶ್ಯಕ್ಕೂ ಉಂಟಲ್ಲ. ಅಸಂಗೋ ನಹಿ ಸಜ್ಜತೆ. ಪ್ರೀತಿಸಿದ್ರು ಅಂಟ್ಕೊಳ್ಳಲ್ಲ. ಅಂಟ್ಕೊಳ್ಳದೇ ಇರೋ ಪ್ರೇಮ ಥಾ ಏನಪ್ಪ. ಅಭಿಮಾನವಿಲ್ಲದೆ ಇರೋ ಪ್ರೇಮ ಕೆಟ್ಟದೋ ಒಳ್ಳೇದ? ಪ್ರೀತಿನೇ ಇಲ್ಲ ಅಂತ ಆಗತ್ತೆ. ನಾನು ನೆನ್ನೆ ಒಂದು ಸಿದ್ಧಾಂತ ಹೇಳಿದೆ. ಜ್ಞಾನ ಪ್ರಕರಣವನ್ನು ತುಂಬಾ ಪ್ರವಚನ ಮಾಡಬಹುದು, ಪ್ರೇಮದ ವಿಷಯ ಹೇಳೋದು ಕಷ್ಟ ಆಗತ್ತೆ. ಅದು ಅಭಿವ್ಯಕ್ತಿ ಮಾಡೋದು ಇದೆಯಲ್ಲ, ಅದು ಪ್ರೀತಿಸಿದವರಿಗೆ ಹೇಳೋಕ್ಕಾಗಲ್ಲ. ಬೇರೆ ಎಲ್ರು ಪಬ್ಲಿಕ್ ಅಲ್ಲಿ ಹೇಳೋದಾಗ ನಾವು ಯಾರನ್ನು ತುಂಬಾ ಇಷ್ಟಪಡ್ತೀವೋ ಅವ್ರ ಹತ್ರನೇ ಹೇಳ್ಕೊಳಕ್ ಬರೋಲ್ಲ ಪ್ರೀತಿನ. ಇನ್ ಪಬ್ಲಿಕ್ ಅಲ್ಲಿ ಹ್ಯಾಕ್ ಪ್ರೀತಿಸ್ತೀರಾ ಅಂತ ಕೇಳಿದ್ರೆ, ಭಗವಂತನ ಹ್ಯಾಕ್ ಪ್ರೀತಿಸ್ತೀರಾ ಅಂದ್ರೆ, ಪ್ಲೀಸ್ ನೋಡ್ರಿ ನೀವು, ನಿಮ್ ಪ್ರೀತಿ ನಿಮಗೆ ಅಂತಾರೆ. ಹೀಗೆ ಅಸಂಗೋ ನಹಿ ಸಜ್ಜತೆ ಅಸಕ್ತಂ ಸರ್ವಭೃತ. ಅಂಟ್ಕೊಳ್ಳದೆ ಎಲ್ಲವನ್ನೂ ಧಾರಣೆ ಮಾಡಿದಾನೆ ಎಂದು ಶ್ರುತಿ ಹೇಳಿರೋದ್ರಿಂದ ಅಸಂಗತ್ವ ಆತ್ಮನಲ್ಲಿದೆ. ನ್ಯಾಯಶ್ಚ
ನ್ಯಾಯಶ್ಚ ಗುಣವತ್ ಗುಣವತಾ ಸಂಸೃಜ್ಯತೆ ಗುಣವತಾ ಸಂಸೃಜ್ಯತೆ ನ ಅತುಲ್ಯ ಜಾತೀಯಂ. ಅತುಲ್ಯಜಾತೀಯಂ. ಗುಣವುಳ್ಳ ದ್ರವ್ಯ ಗುಣವುಳ್ಳ ದ್ರವ್ಯದೊಡನೆ ಸಾವಯವವಾಗಿದ್ರೆ ಸೇರತ್ತೆ, ಮುಟ್ಟತ್ತೆ. ಇಲ್ಲಿಯವರು ಮುಟ್ಟೋಲ್ಲ, ವಿಜಾತೀಯವಾದ ಮುಟ್ಟೋಲ್ಲ ಅಂತ. ಗುಣ ಇಲ್ಲ ಗುಣ ಇದೆ ಅವ್ರು ಒಂದಲ್ಲ, ಇದರ ಇರೋದಕ್ಕೂ ಇಲ್ಲೇ ಇರೋದಕ್ಕೂ ಸಂಬಂಧ ಅಂದ್ರೆ ಸಂಬಂಧ ಆಗಲ್ಲಪ್ಪ. ನನಗೂ ನೆರಳಿಗೂ ಸಂಬಂಧ ಅಂದ್ರೆ ಅದೆಂತ ಸಂಬಂಧ? ಇವ್ನು ಹೇಳೋದು ಮನಸ್ಸು ನಿರವಯವ, ಆತ್ಮ ಎರಡು ನಿರವಯ ಸೇರ್ಕೊಳತ್ತೆ ಅಂದ್ರೆ ಎಂತ ಹುಚ್ಚು ಅಂತ. ಅದೆಲ್ಲ ಹೇಳ್ಬಾರ್ದು. ಅವ್ರು ಹೇಳಿದ್ದು ಹೂನ್ಬೇಕು. ಮೊದಲು ಏನ್ ಹೇಳ್ತಾರ ಅದನ್ನ ಹೂಂದ್ಮೇಲೆ ಆಮೇಲೆ ಎಲ್ಲ ಸಾಧಿಸ್ ತೋರಿಸ್ತಾರೆ. ಅಥವಾ ನಿರ್ಗುಣಂ ನಿರ್ವಿಶೇಷಂ ಸರ್ವ ವಿಲಕ್ಷಣಂ ಅಥವಾ ನಿರ್ಗುಣಂ ನಿರ್ವಿಶೇಷಂ ಸರ್ವವಿಲಕ್ಷಣಂ ಕೇನಚಿದಪಿ ಅತುಲ್ಯ ಜಾತೀಯೇನ ಸಂಸೃಜ್ಯತೆ. ಏನಿದಪಿ ಅತುಲ್ಯಜಾತೀಯೇನ ಸಂಸೃಜ್ಯತೆ. ಹೀಗೆ ನಿರ್ಗುಣವಾಗಿದೆ ಆತ್ಮ, ನಿರ್ವಿಶೇಷ, ವಿಶೇಷವಿಲ್ಲ. ಅರಿವು ಅಷ್ಟೇ, ಆತ್ಮನೂ ಅಷ್ಟೇ. ನಿರ್ಗುಣವು ನಿರ್ವಿಶೇಷವು ಎಲ್ಲಕ್ಕಿಂತ ವಿಲಕ್ಷಣ. ಈ ಪ್ರಪಂಚದ ಅಷ್ಟೂ ಪದಾರ್ಥಕ್ಕಿಂತ ಭಿನ್ನವಾದ ಸ್ವರೂಪ. ವಿಲಕ್ಷಣ ಅಂದ್ರೆ ಭಿನ್ನ ಸ್ವರೂಪ ಅಂತ ಅರ್ಥ. ಕೇನಚಿರಪಿ ಅತುಲ್ಯ ಜಾತಿಯೇನ, ಯಾವುದೇ ಒಂದು ಭಿನ್ನ ಜಾತಿಯರೊಡನೆ ತಾನಲ್ಲದ ಜಾತಿಯೊಡನೆ ಸೇರೋಲ್ಲ. ತನಗೂ ಜಾತಿ ಇಲ್ಲ, ತನ್ನ ಜಾತಿ ಅಲ್ಲದೆ ಇರೋದು ಸೇರೋದಿಲ್ಲ. ಆದ್ರಿಂದ ನ್ಯಾಯ ವಿರುದ್ಧಂ ಭವೇತ್. ಅವ್ರು ಹೇಳಿದ್ದು ಆತ್ಮ ಮನಸ್ಸಂಯೋಗ, ಆದ್ರಿಂದ ಅರಿವು ಉಂಟಾಗತ್ತೆ. ಅರಿವಿಗೂ ಅವಯವ ಇಲ್ಲ, ಮನಸ್ಸಿಗೂ ಅವಯವ ಇಲ್ಲ, ಆತ್ಮನಿಗೂ ಅವಯವ ಸೇರತ್ತೆ. ಕತೆ, ಅಜ್ಜಿ ಕತೆ. ಶಶಶೃಂಗ ಧನುರ್ಧರ ಏಷ ಸಂಧ್ಯಾಸುತೋ ಯಾತಿ ಅಂತ ಹೇಳಿದಾಗಾಯ್ತು. ಶೇಖರ ತಸ್ಮಾತ್ ತಸ್ಮಾತ್ ನಿತ್ಯ ಅಲುಪ್ತ ಜ್ಞಾನ ಸ್ವರೂಪ ಜ್ಯೋತಿ ಆತ್ಮ ನಿತ್ಯ ಅಲುಪ್ತ ಜ್ಞಾನ ಸ್ವರೂಪ ಜ್ಯೋತಿ ಆತ್ಮ ಬ್ರಹ್ಮ ಇತ್ಯಯಮರ್ಥ. ಬ್ರಹ್ಮ ಇತ್ಯಯಮರ್ಥಃ. ಸರ್ವಬೋಧ ಬೋಧೃತ್ವೇ ಸರ್ವಬೋಧಬೋಧೃತ್ವೇ ಆತ್ಮನ ಸಿದ್ಧ್ಯತಿ ನಾನ್ಯಥಾ. ಆತ್ಮಸಿದ್ಧ್ಯತಿ ನಾನ್ಯಥಾ. ಇದು ನಿತ್ಯವೂ ಮುಕ್ಕಾಗದ, ಮರೆಯಾಗದ, ಆಯಾಸವಾಗದ ಅರಿವು. ಸ್ವಲ್ಪ ಹೊತ್ತಾದ್ರೆ ಕಣ್ಣಿಗೆ ಸುಸ್ತಾಗ್ಬಿಡತ್ತೆ. ಆತ್ಮನ ಚೈತನ್ಯ ಇದೆಯಲ್ಲ, ಆತ್ಮ ಅಂದ್ರೆ ಅರಿವಿನ ಸ್ವರೂಪನಾದ ಸಾಕ್ಷಿ ಇದಾನಲ್ಲ, ಅವನು ಯಾವತ್ತೂ ಮುಕ್ಕಾಗದ, ಮರೆಯಾಗದ, ಆಯಾಸವಾಗದ ಅರಿವಿನ ಸ್ವರೂಪ ಅವನು. ಅಂಥ ಸ್ವರೂಪನಾದ ಆತ್ಮನೊಬ್ಬನೇ ಬ್ರಹ್ಮ, ಅಪರಿಚ್ಛಿನ್ನ. ಇನ್ನು ಎಲ್ಲ ಹೊರಗಿರೋದಷ್ಟು ಅವನ ಮೇಲೆ ಕಲ್ಪಿತವಾಗಿ, ಕಲ್ಪಿತದ ವಸ್ತುಗಳಿಂದ ಪರಿಚ್ಛಿನ್ನವಾದಂತ ಅನ್ನಿಸ್ತಾನೆ. ಇದೇನಾಗತ್ತೆ ಅಂದ್ರೆ ಆತ್ಮ ಅನಾತ್ಮ ಎರಡಾಯ್ತಲ್ಲ ಅಂದ್ರೆ ಎರಡೂ ಪರಿಚ್ಛಿನ್ನ ಆಗ್ಬೇಕು. ಒಂದು ಕಲ್ಪಿತ, ಒಂದು ಎರಡು ಮಾಡಿದ್ವಿ. ಹೀಗೆ ಆತ್ಮನೇ ಬ್ರಹ್ಮ ಅಂತ ಹೇಳೋಕ್ಕೋಸ್ಕರ ಪ್ರತಿಬೋಧ ವಿದಿತಂ ಮತಂ. ಪ್ರತಿಯೊಂದು ಅರಿವಿನಲ್ಲೂ ತಾನಾಗಿ ತನ್ನದೇ ಸ್ವರೂಪವನ್ನು ಅರಿತಾ ಇರ್ತಾನೆ. ತನ್ನನ್ನೇ ತಾನು ಅರಿವಿನಿಂದ ಆ ಪ್ರತ್ಯಯದಲ್ಲಿ ಪ್ರತ್ಯಯ ಅವಿಶಿಷ್ಟತೆಯ ಮೂಲಕ್ಕಿದೆ. ನಾಣ್ಯದ್ವಾರೋ ಅಂತರಾತ್ಮನೋ ವಿಜ್ಞಾನಾಯ ಅಂತ ಹೇಳಿದ್ದು ಸರಿ ಆಯ್ತು. ಸರ್ವಬೋಧ ಬೌದ್ಧತ್ವ, ಎಲ್ಲಾ ಬುದ್ಧಿಯ ಪ್ರತ್ಯಯವನ್ನು ಅರಿತಾ ಇರೋ ಸಾಕ್ಷಿ ಮಾತ್ರ ಹೊಂದತ್ತೆ. ಆತ್ಮನಃ ಸಿದ್ಧ್ಯತಿ. ಅಂಥ ಆತ್ಮನು ಎಲ್ಲಾ ಪ್ರತ್ಯಯಗಳನ್ನು ಅರಿಯುತ್ತಾ ಇದ್ದಾನೆ. ಅಂತಃಕರಣದ ಅಷ್ಟೂ ಪ್ರತ್ಯಯಗಳನ್ನು ತನ್ನ ಅರಿವಿನಿಂದಲೇ, ತಾನೇ ಅರಿವಿನ ದ್ವಾರದಿಂದಲೇ ಆ ಅರಿವಾಗಿಯೂ ಇಲ್ಲಿ ಬೆಳಗೋನಾಗಿಯೂ ಅಷ್ಟೇ. ಏನ್ ಸುಮ್ಮನೆ ತನ್ನಿಂದಲೇ ತಿಳ್ಕೊತೀವಿ. ತಾನಾಗೇ ತಿಳ್ಕೊತಾನೆ. ಅದೊಂದು ತಿಳಿಯಲ್ಲ ಅವನು. ಆತ್ಮನಾಗಿ ನಿಂತ್ಕೊಂಡ್ರೆ ಆತ್ಮನಾಗೇ ನೋಡೋಕ್ ಗೊತ್ತು ಅವನಿಗೆ, ಅನಾತ್ಮಾಗಿ ನೋಡೋಕೆ ಬರಲ್ಲ. ನಮ್ಗಾದ್ರೆ ಭೇದ ಬುದ್ಧಿನೇ ಇರೋದು. ನೀನು ಅವನು ನೋಡೋದು ಹೊರತು ನಾನು ನೋಡೋಕ್ಕಾಗಲ್ಲ ನಮ್ಗೆ. ಈ ನಾನು ಯಾವಾಗಲೂ ನೀನು ಅವನು ನೋಡೋಕೆ ಬರೋದು. ಸಾಕ್ಷಿಗೆ ಮಾತ್ರ ನೀನು ಅವನು ನೋಡೋಕೆ ಬರೋದಿಲ್ಲ. ಎಲ್ಲ ನಾನಾಗೇ ನೋಡ್ಬಿಡ್ತಾನೆ. ಎಲ್ಲಾ ಪ್ರತ್ಯಯಗಳು ತಾನೇ. ಆದ್ರೆ ಅದು ಒಳ್ಳೆ ದೃಷ್ಟಿನೋ ಕೆಟ್ಟ ದೃಷ್ಟಿನೋ ನೀವೇ ನೋಡ್ರಿ. ಅವ್ರು ಬೇರೆಯವರೇ ಇಲ್ಲ, ಎಲ್ಲ ತಾನೇ ಇದೆಯಂತ ಪೈದ. ಬೇರೆಯವ್ರಿದ್ರೆ ವ್ಯವಹಾರ ಮಾಡಕ್ ಬರತ್ತಾ? ನಾನ್ಯಥಾ ತಸ್ಮಾತ್ ಪ್ರತಿಬೋಧ ವಿದಿತಂ ಮತಂ. ಪ್ರತಿಯೊಂದು ಅರಿವಿನಲ್ಲೂ ಕೇವಲ ಆತ್ಮನನ್ನ ತಾನೆಂದು ಅರಿತು ಅದೇ ಎಲ್ಲ ಅರಿವಿನಲ್ಲೂ ತೋರ್ತಾ ಇದೆ ಅಂತ ತಿಳ್ಕೊಳ್ಳೋದೆ ಆತ್ಮಜ್ಞಾನ. ಯಥಾ ವ್ಯಾಖ್ಯಾತ ಏವಾರ್ಥೋ ಅಸ್ಮಾಭಿ. ನಾವು ಏನು ವ್ಯಾಖ್ಯಾನ ಮಾಡಿದೀವೋ ಆ ಅರ್ಥವೇ ಅನುಭವಕ್ಕೂ, ಶ್ರುತಿಗೂ, ಯುಕ್ತಿಗೂ, ಸ್ಮೃತಿಗೂ ಎಲ್ಲಕ್ಕೂ ಹೊಂದುವಂತಹದ್ದು. ಇನ್ಯಾವುದು ಆತ್ಮಸ್ವರೂಪದ ಬಗ್ಗೆ ವಾಕ್ಯ ಶಬ್ದ ಇಲ್ಲ. ಇಲ್ಲಿ ನಿಜವಾಗಿ ಹೇಳೋದಾದ್ರೆ ಪ್ರತಿಬೋಧ ವಿದಿತಂ ಮತಂ ಅನ್ನುವಾಗ ಒಂದು ರೀತಿ ಮೊದಲು ತಾನು ಅಂತ ಆತ್ಮ ಸಾಕ್ಷಿಯಲ್ಲಿ ನಿಂತ್ಕೋತಾನೆ. ಆಮೇಲೆ ಬರೋ ಪ್ರತ್ಯಯಗಳಲ್ಲಿ ತಾನೇ ಅಂತ ಮತ್ತೆ ನೋಡ್ತಾನೆ. ಆ ಪ್ರತ್ಯಯದಲ್ಲಿರುವ ಚೈತನ್ಯವಾಗ್ಲಿ ಪ್ರತ್ಯಯಾಕಾರವಾಗ್ಲಿ ತನಗಿಂತ ಬೇರೆ ಇಲ್ಲ ಅಂತ ಆತ್ಮನ ಅರಿವನ್ನ ಹೀಗೆ ವಿಭೂತಿಯಾಗಿಯೋ ಮಹಿಮೆಯಾಗಿಯೋ ತಾದಾತ್ಮ್ಯತೆಯಿಂದಲೋ ಹೇಳ್ತಾರೆ. ಅದು ಎಲ್ಲಾ ಅರಿವಿನಲ್ಲೂ. ಈಗ ಆತ್ಮ ಮರೆಯಾಗ್ತಾನೆ ಅಂದ್ರೆ ಹೇಗೆ ಮರೆಯಾಗ್ತಾನವನ? ಅನಾತ್ಮ ಮರೆಯಾಗಬಹುದು. ಎಲ್ಲಾ ಪ್ರತ್ಯಯಗಳ ಜೊತೆಲೂ ಇದ್ದು ಬಿಟ್ಮೇಲೆ
ಹಾಗೆ ಮರೆ ಮಾಡ್ತೀರಿ? ಮರೆ ಮಾಡೋಕ್ಕಾಗಲ್ಲಪ್ಪ. ಅರಿವನ್ನು ಮರೆ ಮಾಡೋದು, ಆತ್ಮ ಅರಿವಿಲ್ದೇ ಇರೋದು ಅದಾಗಲ್ಲ. ಆತ್ಮನಲ್ದೇ ಇರೋದು ನೋಡೋಕೆ ಬರಲ್ಲ ಪಾಪ ಅವನಿಗೆ. ಜ್ಞಾನಿಗೆ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲ ತಾನಾಗಿ ನೋಡ್ತಾನಲ್ಲ, ತಾನಲ್ದೇ ಇರೋದನ್ನ ಎಲ್ಲೂ ಕಾಣಿಸೋದೇ ಇಲ್ಲಪ್ಪ. ಕಷ್ಟ. ನಮಗೆ ತಾನಾರದ್ ಕಾಣಿಸೋಲ್ಲ, ಅವನಿಗೆ ತಾನಲ್ದೇ ಇರೋದು ಕಾಣಿಸೋಲ್ಲ. ಇದೊಂದು ವಿಶೇಷ. ಯತ್ ಪುನಃ ಸ್ವಸಂವೇದ್ಯತಾ ಪ್ರತಿಬೋಧ ವಿದಿತಂ ಇತ್ಯಸ್ಯ ವಾಕ್ಯಸ್ಯ ಅರ್ಥೋ ವರ್ಣ್ಯತೆ. ಈಗ ತನ್ನ ಅನುಭವಕ್ಕೆ ತಾನಾಗಿ ಗೊತ್ತಾಗತ್ತೆ ಅಂತ ಒಂದು ಅರ್ಥ ಹೇಳಿದ್ರು. ಪ್ರತಿಯೊಂದು ಅರಿವಿನಲ್ಲೂ ಆತ್ಮನು ತಿಳಿದು ಬರ್ತಾನೆ ಪ್ರತ್ಯಯಗಳಿಂದ ಅಂತ ಹಿಂದೆ ಅರ್ಥ ಹೇಳಿದ್ರು. ಇಲ್ಲ, ತನ್ನನ್ನೇ ತಾನಾಗಿಯೇ ತಿಳ್ಕೊಳ್ತಾನೆ ಅಂತ ಒಂದು ಅರ್ಥ ಮಾಡಿದ್ರೆ, ತತ್ರ ಭವತಿ ಸೋಪಾಧಿಕತ್ವೇ ಆತ್ಮನಃ ಬುದ್ಧ್ಯುಪಾಧಿ ಸ್ವರೂಪತ್ವೇನ ಭೇದಂ ಪರಿಕಲ್ಪ್ಯ ಆತ್ಮನ ಆತ್ಮಾನಂ ವೇತ್ತಿ ಇತಿ ಸಂವ್ಯವಹಾರಃ. ತನ್ನನ್ನ ತನ್ನಿಂದಲೇ ತಾನೇ ತಿಳ್ಕೊಳ್ತಾನೆ ಅಂತ ಶಬ್ದ ಕಲ್ಪಿತ ಭೇದವನ್ನು ಇಟ್ಕೊಂಡು ಹೇಳಿದ್ದಾಯ್ತು ಅಷ್ಟೇ, ಉಪಾಧಿಯಿಂದ. ಅದು ಅರ್ಥ ಏನ್ ಭೇದ ಅಲ್ಲ ಅಂದ್ರು ಅವರು. ಕೊನೆಯಲ್ಲಿ ಹೇಳ್ತಾರೆ, ನೀವು ಸ್ವಸಂವೇದ್ಯ ಅಂದ್ರೋ ಪ್ರತ್ಯಯ ಎಲ್ಲಾ ಪ್ರತ್ಯಯಗಳಲ್ಲೂ ಆತ್ಮನೇ ತಿಳಿದು ಬರ್ತಾನೆ ಅಂತ ಹೇಳಿದ್ದಾಗ್ಲಿ, ಆತ್ಮನು ತನ್ನನ್ನೇ ತಾನೇ ಪ್ರತ್ಯಯ ರೂಪವಾಗಿ ಅರಿತಾನೆ ಅಂತಾಗ್ಲಿ ಭಾಷೆ ಭೇದವೇ ಹೊರತು ಅನುಭವ ವ್ಯತ್ಯಾಸವಿಲ್ಲ. ಆತ್ಮನ ಆತ್ಮಾನಂ ವೇತ್ತಿ ಅಂತ ವ್ಯವಹಾರ ಬರುತ್ತೆ. ಆತ್ಮನ್ನೇವ ಆತ್ಮಾನಂ ಪಶ್ಯತಿ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ತನ್ನಲ್ಲೇ ತನ್ನನ್ನ ತಾನೇ ಕಂಡುಕೊಳ್ತಾನೆ ಅಂದ್ರೆ ಇಲ್ಲಿ ತನ್ನಲ್ಲಿನ ಮೊದಲ ಅರ್ಥದಲ್ಲಿ ಅಂತರ್ಮುಖನಾಗ್ತಾನೆ. ಒಳಗ್ ಹೋಗಿ ತನ್ನ ಸ್ವರೂಪ ಅಂತ ಹೇಳಿದ್ಮೇಲೆ ಎಲ್ಲವನ್ನೂ ತಾನೇ ಆತ್ಮನಾಗಿ ಕಂಡ್ಮೇಲೆ ಎಲ್ಲವನ್ನೂ ತಾನಾಗಿ ಕಾಣ್ತಾನೆ. ಇಲ್ಲಿ ಪ್ರತ್ಯಯಗಳಿಂದ ಒಳಗೆ ಹೋಗ್ತಾನೆ ಅಂದ್ರಾಗಲೂ ಪ್ರತ್ಯಯದಲ್ಲಿ ಅರಿವಿದೆಯಲ್ಲ, ಅದನ್ನ ಆ ಪ್ರತ್ಯಯದ ಆಕಾರಕ್ಕಿಂತ ಕಲ್ಪಿತ ಭೇದವನ್ನ ಬೇರೆ ಮಾಡಿಕೊಂಡು ಆ ಪ್ರತ್ಯಯ ಅರಿವು ನನ್ನ ಸ್ವರೂಪವು ಬೇರೆ ಅಲ್ಲ ಅಂತ ತಿಳ್ಕೊತಾನೆ. ಪ್ರತ್ಯಯಗಳಲ್ಲೂ ಇಲ್ಲಿ ಯಾವಾಗಲೂ ಮರೆಯಾಗಲ್ಲ ಅನ್ನೋಕ್ಕೋಸ್ಕರವಾಗಿ ಪ್ರತಿಬೋಧ ವಿದಿತಂ ಮತಂ ಹೇಳಿದ್ರು. ಈಗ ಅರಿಯುವ ಕ್ರಮಕ್ಕೆ ತನ್ನನ್ನ ತನ್ನಿಂದಲೇ ಅರ್ಥಕೊಳ್ತಾನೆ ಅಂತ ಹೇಳಿದ್ರು. ಅರ್ಥಭೇದವೇನಿಲ್ಲ, ಉಪಾಧಿ ಭೇದದಿಂದ ಶಬ್ದ ಭೇದ ಅಂದ್ರು. ಅದಕ್ಕೂ ಶ್ರುತಿಯೂ ಇದೆ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅನ್ನುವಾಗ ನೀನು ನಿನ್ನನ್ನು ನೀನೇ ಅರ್ಥಕೊಂಡಿದೀಯ ಅಂದ್ರೆ ಆಮೇಲೆ ಎಲ್ಲ ಬಂದವರು ಯಾರೋ ನಮೇ ವಿದು ಸುರಗಣಃ ಪ್ರಭವಂ ನಮಹರ್ಷಯ. ಇಲ್ಲಿ ಪರಮಾತ್ಮನ ಹುಟ್ಟನ್ನ ಆ ದೇವತೆಗಳು ಅರಿಲಿಲ್ಲ ಅಂತ ವಾಕ್ಯ. ಇಲ್ಲಿ ಎರಡು ಅರ್ಥ ಬರುತ್ತೆ. ಮೊದಲಿದ್ದಾದ್ರಿಂದ ಅವನು ಹುಟ್ಟಿರೋದು ಯಾರಿಗೂ ಕಾಣಲಿಲ್ಲ. ನಮ್ಮ ಅಪ್ಪನ ಹುಟ್ಟನ್ನ ನಾನು ನೋಡ್ಲಿಲ್ಲ, ನಮ್ಮ ಅಪ್ಪನ ಮಗುವಾಗಿದ್ದನ್ನ ನಾನು ನೋಡ್ಲಿಲ್ಲ ಅಂತ ಹೇಳ್ದಾಗ ಹಾಗರ್ಥ ಅಲ್ಲ. ಪರಮಾತ್ಮನಿಗೆ ಹುಟ್ಟೇ ಇಲ್ಲ, ಆದ್ರೆ ಯಾರೂ ಅರಿಲಿಲ್ಲ. ಅಹಂ ಆದಿರ್ಹಿ ದೇವಾನಾಂ, ಅದು ವಾಕ್ಯ. ನಾನು ದೇವತೆಗಳಿಗೂ ಆದಿ, ಆದ್ರೆ ಯಾರು ತಿಳ್ಕೊಳ್ಳಿಲ್ಲ. ಸ್ವಯಮೇವ, ಅದಕ್ಕೆ ಅರ್ಜುನ ಹೇಳಿದ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷ. ನಿನ್ನಿಂದಲೇ ತಿಳ್ಕೊತಾರೆ. ಯಾರು ತನ್ನನ್ನ ತಿಳ್ಕೊಂಡ್ರು ಬ್ರಹ್ಮವಾಯಮಗ್ರಾಸಿ ತದಾತ್ಮಾನಮ ಅವೇತ್ ಅನ್ನೋದೇ ಅರ್ಥ. ಯಾರೇ ತಮ್ಮ ಸ್ವರೂಪ ಅಂತ ತಿಳ್ಕೊಂಡ್ರು ಬ್ರಹ್ಮವೇ ತನ್ನಂತ ಅಂತ ತಿಳ್ಕೊಂತು ಅಂತ ಹೇಳ್ಬೇಕೆ ಹೊರತು ಪರಮಾತ್ಮನ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬಾಕಿ ಹೊರಗಡೆಯವರಾಗಲಿ ಏನ್ ಮಾಡಿದ್ರು ತಿಳ್ಕೊಳಕ್ಕಾಗಲ್ಲ. ಎಷ್ಟೇ ಲಗಾಟೆ ಹೊಡೆದ್ರು ಕಲ್ಟಿ ಹೊಡೆಯೋದ. ಮನಸ್ಸನ್ನ ನಾನು ಏನೋ ಮಾಡ್ತೀನಿ, ಏನು ಸುಮ್ಮನೆ ಮನಸ್ಸನ್ನ ತಪ್ಪಿರು, ನೀನು ಏನು ಚೇಷ್ಟೆ ಮಾಡ್ಬೇಡ, ತಿಳ್ಕೊಳ್ತೀನಿ ಹಠ ಮಾಡ್ಬೇಡ ಅಂದ್ರೆ ತಾನೇ ಅರ್ಥವಾಗತ್ತೆ. ಇಲ್ಲಿ ಹೋದ್ರೆ ತಿಳ್ಕೊಂಡ್ಬಿಡ್ತೀನಿ ಮಾಡೋ, ಎಷ್ಟು ಸರ್ಕಸ್ ಆದ್ರೂ ಮಾಡ್ರಿ, ಏನಾದ್ರೂ ಮಾಡ್ರಿ, ಆ ಮನಸ್ಸಿಗೆ ಗೊತ್ತಾಗಲ್ಲ. ನತು ನಿರುಪಾಧಿಕಸ್ಯ ಆತ್ಮನಃ ಏಕತ್ವೇ ಸತಿ ಸತಿ ಅಂತ ಹೇಳಿದೆ. ಸ್ವಸಂವೇದ್ಯತಾ ಪರಸಂವೇದ್ಯತಾ ವಾ ಸಂಭವತಿ. ಅದ್ವಿತೀಯನಾದ ಆತ್ಮನಲ್ಲಿ ತನ್ನಂತಾನು ಅರಿತಾ ಅಂದ್ರೂ ಆತ್ಮನಲ್ದೇ ಇರೋದು ಇನ್ನೊಂದಿಲ್ಲ, ಇನ್ನೊಂದರಿಂದ ಅರಿತಾ ಅಂದ್ರು ಇನ್ನೊಂದೂ ಇಲ್ಲ. ಎಲ್ಲ ಶಬ್ದ ಭೇದ ಪ್ರತ್ಯಯಗಳಿಂದ ಆತ್ಮನನ್ನು ತಿಳಿದ, ತನ್ನನ್ನೇ ಪ್ರತ್ಯಯ ರೂಪವಾಗಿ ತಿಳಿದ, ತನ್ನನ್ನೇ ತಾನು ತಿಳ್ಕೊಂಡ ಶಬ್ದ ಭೇದವೇ ಹೊರತು ಉಪದೇಶ ಕ್ರಮ ಅಷ್ಟೇ. ಇಲ್ಲೇನೋ ಒಂದು ವಾಕ್ಯ ಬಿಟ್ಟೋಗಿದೆ. ಸಂವೇದನ ಸ್ವರೂಪತ್ವಾತ್ ಸಂವೇದನಾಂತರಾಪೇಕ್ಷಾ ಚ ನ ಸಂಭವತಿ. ಅದು ವಾಕ್ಯ ಇದೆಯಾ? ಇದ್ರಲ್ಲಿ ಬಿಟ್ಟೋಗ್ಬಿಟ್ಟಿದೆ. ಸಂವೇದನ ಅಂದ್ರೆ ಅರಿವು. ವಾಕ್ಯ ಆಗಿಲ್ಲ, ಇನ್ನು ಮುಂದಕ್ಕಿದೆ. ಯಥಾ ಪ್ರಕಾಶಸ್ಯ ಪ್ರಕಾಶಾಂತರಾಪೇಕ್ಷೆಯ ನ ಸಂಭವ ತದ್ವತ್. ಸಂವೇದನ ಅಂದ್ರೆ ಅರಿವಿನ ಸ್ವರೂಪನಾದ್ರಿಂದ ಅದಕ್ಕೆ ಇನ್ನೊಂದು ಬೆಳಕು ಬೇಕಿಲ್ಲ ಅಂತ.
ಸಾಕ್ಷಿ ಅರಿವಿನ ಸ್ವರೂಪ. ಸಾಕ್ಷಿಯನ್ನು ನೋಡೋಕೆ ಇನ್ನೇನೋ ಒಂದು ಕರಣ ಬೇಕು ಅಂತ ಮನಸ್ಸಲ್ಲಿ ಇದೆಯಲ್ಲ, ಅದೇ ಅಪೇಕ್ಷೆನೇ ತಪ್ಪು. ಬೇರೆ ಕಾರಣಗಳು ಏನು ಬೇಡ ಅಂತ ಬಿಡೋದಷ್ಟೇ ಹೊರತು ಸಾಕ್ಷಿಯನ್ನು ನಾನು ಅರಿಯೋದಕ್ಕೆ ಯಾವ ಇಂದ್ರಿಯಗಳನ್ನು ಬಳಸಬೇಕೋ, ಅದನ್ನ ಹೇಗೆ ವಿಷಯ ಮಾಡ್ಕೊಳ್ಬೇಕು, ಈ ಯೋಚನೆನೇ ತಪ್ಪು. ಅದು ನಮ್ಗೆ ಚಿಕ್ಕವರಿಂದ ಅದು ಮೈಂಡ್ ಯೂಸ್ ಮಾಡಿ ಮಾಡಿ ಅದೇ ಅರ್ಥ ಆಗೋದೇನು, ಅದಕ್ಕಿಂತ ಏನಾದ್ರು ಬೇರೆ ಇದೆ ಅಂತ ಅರ್ಥ. ದುರಭ್ಯಾಸ, ಬಹಳ ಕೆಟ್ಟ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಿ ಮನಸ್ಸಿಗೆ, ಬಿಡ್ರಿ ಅದನ್ನ. ನಮ್ಮ ಮಗನಿಗೆ ಕೆಮ್ತಾ ಇದ್ದ ಬಹಳ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಏನ್ ಮಾಡಿದ್ರು ಕೆಮ್ಮು ನಿಲ್ತಿರ್ಲಿಲ್ಲ. ಅವ್ರು ಸ್ಕೆಥೋಸ್ಕೋಪ್ ಇಟ್ಟು ಎಲ್ಲಾ ಕಡೆ ಎಲ್ಲೂ ಕಫ ಇಲ್ಲ. ಸ್ವಲ್ಪ ಹೊತ್ತಾಯ್ತು, ಬಹಳ ಒಳ್ಳೆ ಡಾಕ್ಟರ್ ಅವರು, ಕೃಷ್ಣಮೂರ್ತಿ ಡಾಕ್ಟರ್ ಬಂಡಗರ. ಏಯ್ ಕೆಟ್ಟ ಅಭ್ಯಾಸ, ಏನ್ ಗಾಳಿ ಇತ್ತು ಹ್ಯಾ ಹ್ಯಾ ಅಂತೀಯಲ್ಲ, ನೀನೇ ಕುಡಿಯೋದು ಹ್ಯಾ ಹ್ಯಾ ಅನ್ನೋದು. ಸುಂದರ ಕೆಟ್ಟ ಅಭ್ಯಾಸ ಮಾಡ್ಕೊಂಡೇನೇನೋ, ಏನಾಗಿಲ್ಲ ನಿನ್ಗೆ, ಕೆಮ್ಮು ಆಗಿಲ್ಲ ಏನೂ ಆಗಿಲ್ಲ ಅಂದ್ರು. ಬಹಳ ಜನಕ್ಕೆ ಮಾನಸಿಕ ಅದು ಕೆಮ್ಮು. ಆ ಮನಸ್ಸಲ್ಲಿ ಗಾಳಿ ಕುಡಿದ್ಬಿಟ್ರೆ ಹೇಗ್ಬಿಡೋದು, ಖಾಲಿ ಮಾಡ್ತೀನಿ ಅಂತ. ಇವನೇ ಕುಡಿಯೋದು ಎಂಥದ್ದು ಆಗಿರಲ್ಲ. ಹಾಗೆ ಮನುಷ್ಯನ ದುರಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಮನಸ್ಸಿಗೆ, ಎಲ್ಲೋ ಇದ್ದಾನೆ ನೋಡ್ಬೇಕು ನೋಡ್ಬೇಕು ಅಂತ. ಆ ಹುಡುಕೋಕ್ ಹೋದ್ರೆ ಆ ಮನಸ್ಸು ಎಷ್ಟು ಹುಡುಕಿದ್ರು, ಎಷ್ಟೇ ಕಣ್ಣಾಮುಚ್ಚಾಲ ಆಟ ಆಡಿದ್ರು ಆಗಲ್ಲ, ಮುಗಿಯೋದು. ಹಾಗೆ ದೃಷ್ಟಾಂತ ಕೊಡ್ತಾರೆ. ಅರಿವಿನ ಸ್ವರೂಪನಾದ್ರಿಂದ ಅದಕ್ಕೆ ಮತ್ತೊಂದು ಅರಿವಿನ ಅಪೇಕ್ಷೆ ಹೊಂದೋದಿಲ್ಲ. ಹಾಗೆ ಪ್ರಕಾಶವನ್ನು ನೋಡೋಕ್ ಮತ್ತೊಂದು ಪ್ರಕಾಶ ಯಾರು ತಗೊಂಡು ಹೋಗಲ್ವೋ. ಅಲ್ಲಿ ಲೈಟ್ ಹಚ್ಚಿದ್ದಾರೆ, ಆ ಲೈಟ್ ಹಚ್ಚಿರೋದನ್ನ ನೋಡೋಕ್ ಒಂದು ಬ್ಯಾಟ್ರಿ ತಗೊಂಡ್ಬರಿಂತಾರ, ಲೈಟ್ ಅದು ಅದನ್ನ ಲೈಟ್ ಅದ್ ಬ್ಯಾಟ್ರಿ ಹೀಗೆ ಬಿಡ್ತಾರ ಯಾರಾದ್ರು, ಎಂಥದ್ದು ಇಲ್ಲ. ಅಸಂಭವ ತದ್ವತ್ ಬೌದ್ಧ ಪಕ್ಷೇ ಸ್ವಸಂವೇದ್ಯತಾಯಾಂತೋ ಕ್ಷಣಭಂಗರತ್ವಂ ನಿರಾತ್ಮಕತ್ವಂಚ ವಿಜ್ಞಾನಸ್ಯ ಸ್ಯಾತ್. ಬೌದ್ಧರ ಮತದಲ್ಲಿ ವೃತ್ತಿಜ್ಞಾನವೇ ಕ್ಷಣಿಕ ವಿಜ್ಞಾನ. ಅದು ಒಂದು ವೃತ್ತಿಜ್ಞಾನ ಇನ್ನೊಂದು ವೃತ್ತಿಜ್ಞಾನ ನೋಡ್ಬೇಕು, ಎರಡೂ ಕ್ಷಣಿಕ. ಅದಿದ್ದಾಗ ಇದಿರೋಲ್ಲ, ಇದಿದ್ದಾಗ ಅದಿರೋಲ್ಲ, ನೋಡೋದು ಹಾಗೆ ಆಗಲ್ಲ. ಆದ್ರಿಂದ ಕ್ಷಣಭಂಗುರವಾದ ಕ್ಷಣಕ್ಕೂ ಅರಿವು ಅನ್ನೋದು ನಾಶವಾಗತ್ತೆ, ಹುಟ್ಟತ್ತೆ. ವೃತ್ತಿಜ್ಞಾನ ಒಂದನ್ನು ನೋಡೋಕ್ ಸಾಧ್ಯವೂ ಇಲ್ಲ. ಆ ವೃತ್ತಿಯಲ್ಲಿರೋ ಅರಿವು ನಾಶವೂ ಆಗಲ್ಲ, ಹೊಸದಾಗೂ ಬರಲ್ಲ. ಸಾಕ್ಷಿದ ಅರಿವು ಇದು ಚಕ್ರ ತಿರುಗ್ತಾ ಇರುವಾಗ ಬೆಳಕು ಬಿಟ್ರೆ ಬೆಳಕು ತಿರುಗು ಹಾಗೆ ಕಾಣತ್ತಲ್ಲ, ಬೆಳಕು ತಿರುಗಲ್ಲ, ಚಕ್ರ ತಿರುಗ ಹಾಗೆ. ಅಂತಃಕರಣ ವೃತ್ತಿಯನ್ನು ಬದಲಾಯಿಸ್ತಾ ಸಾಕ್ಷಿ ಅರಿವು ಅದ್ರಲ್ಲಿ ಬಿದ್ದುಬಿಟ್ಟು ಅದು ಬೇರೆ ಬೇರೆ ಅಂತ ಭ್ರಾಂತಿ ಆಗಿದೆ. ಪಾಪ ಅವ್ರಿಗೆ ವಿಜ್ಞಾನವಾದಿಗಳು ಒಳ್ಳೆಯವರೇ, ನಮ್ ಗೌಡಪಾದರ ಪ್ರಕಾರ ಹತ್ರ, ಆದ್ರೆ ಸ್ವಲ್ಪ ದಡ್ರು, ತುಂಬಾ ಬುದ್ಧಿವಂತ, ತುಸು ಕೋಣ ಸ್ವಲ್ಪ ಕೋಣ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹೀಗೆ ವಿಜ್ಞಾನವು ಕ್ಷಣಭಂಗುರವಾಗಿದೆ, ಅದಕ್ಕೆ ಸ್ವರೂಪವೇ ಇಲ್ಲ, ಈ ರೀತಿ ಹೇಳಿದ್ರೆ ಆ ವಿಜ್ಞಾನವನ್ನು ಅರಿಯೋದಕ್ಕೆ ಯಾರ ಕೈಲೂ ಆಗಲ್ಲ. ಅವ್ರು ವಿಜ್ಞಾನಕ್ಕಿಂತ ಪ್ರಪಂಚವೂ ಇಲ್ಲ ಅಂತಾರೆ, ವಿಜ್ಞಾನವು ಕ್ಷಣಿಕ ಅಂತಾರೆ. ಒಂದು ವಿಜ್ಞಾನ ಇನ್ನೊಂದು ವಿಜ್ಞಾನವನ್ನು ಅರಿತಾ ಇರ್ತಾರೆ, ಒಂದು ವಿಜ್ಞಾನ ಸತ್ತ ಮೇಲೆ ಇನ್ನೊಂದು ಹುಟ್ಟುತ್ತಾರೆ. ಎರಡು ವೃತ್ತಿ ಒಟ್ಟಿಗೆ ಇರೋಲ್ಲ, ಅರಿಯೋದು ಹೇಗೆ? ಕಷ್ಟ. ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ ವಿನಾಶಿತ್ವಾತ್. ಅರಿಯುವನ ಅರಿವಿನ ಸ್ವರೂಪಕ್ಕೆ ನಾಶ ಅನ್ನೋದಿಲ್ಲ, ಅದು ಎಂದೂ ಮರೆಯಾಗಲ್ಲ. ಅರಿವಿಲ್ಲದೆ ಅಂತ ನಾನು ಅರಿವಿನಿಂದ ನೋಡೋಕ್ ಹೋದ್ರೆ ಇಲ್ಲದೆ ಇರೋದು ಅರಿವಾಗಲ್ಲ, ಅರಿವಿಗಿಂತ ಬೇರೆದು ಇರುತ್ತೆ. ನನಗೆ ಅರಿವಿಲ್ಲದೆ ಇರುವಾಗ ಹೇಗಿರುತ್ತೆ ಅಂತ ನಾನು ನನ್ನ ಕಲ್ಪನೆಯಲ್ಲಾಗಲಿ ಅನುಭವದಲ್ಲಾಗಲಿ ಅರಿವನ್ನು ಇಲ್ಲದೆ ಇರೋದು ನೋಡೋದು ಆಗೋಕೆ ಆಗಲ್ಲ. ಯಾಕಂದ್ರೆ ನಾನೇ ಮತ್ತೆ ಅರಿವಾಗ ಕೂತ್ಕೋಬೇಕಾಗತ್ತೆ. ಅದೇ ಅದನ್ನ ನೋಡಕ್ ಬೇಕು. ಅದು ಅರಿವಿಲ್ಲ. ಪ್ರಪಂಚದಲ್ಲಿ ಯಾವುದನ್ನು ಬೇಕಾದ್ರೂ ಇಲ್ಲದೆ ಹೋದ್ರೆ ಕಲ್ಪನೆ ಮಾಡಬಹುದು. ಇವ್ರಿಲ್ದೆ ಹೋದ್ರೆ ಹೇಗ್ತಿತ್ತೋ, ಈ ಆಕಾಶ ಇಲ್ಲದೆ ಹೋದ್ರೆ ಹೇಗಿತ್ತು ಅಂತ ಎಲ್ಲವನ್ನೂ ಮಾಡ್ಬೋದು. ಅರಿವು ಆತ್ಮ ಸ್ವರೂಪ ಇದೆಯಲ್ಲ, ಅದನ್ನ ಇಲ್ಲದೆ ಹೋದ್ರೆ ಕಲ್ಪನೆ ಮಾಡಕ್ಕೂ ಬರಲ್ಲ. ನಾನು ಇಲ್ಲದೆ ಹೋದ್ರೆ ಅದು ಕಲ್ಪನೆಗೂ ಬರಲ್ಲ, ಅನುಭವಕ್ಕೂ ಬರಲ್ಲ. ನಿತ್ಯಂ ವಿಭುಂ ಸರ್ವಗತಂ, ಯಾವಾಗಲೂ ಏಕರೂಪನಾಗಿ ಎಲ್ಲೆಲ್ಲೂ ಇರೋನು, ವ್ಯಾಪಕವಾಗಿರೋನು ಇತ್ಯಾದಿ. ಮುಂಡಕನ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರ ಸವಾ ಏಷ ಮಹಾನಜ ಆತ್ಮ ಅಜರೋ ಮರೋ ಮೃತೋ ಭಯಃ ಇತ್ಯಾದ್ಯಾ ಶ್ರುತಿಯೋ ಬಾಧ್ಯೇರನ್. ಈ ಆತ್ಮನು ಹುಟ್ಟೋನಲ್ಲ, ಆತ್ಮನಿಗೆ ಮುಪ್ಪು ಮರಣಗಳಿಲ್ಲ, ಅಮೃತ ಭಯ ಅನ್ನೋದು ವಿಜ್ಞಾನವಾದಿಗಳ ಪಕ್ಷದಲ್ಲಿ ಈ ಶ್ರುತಿಗಳೆಲ್ಲ ಹೊಂದೋದಿಲ್ಲ. ಅಂದ್ರೆ ವಿಜ್ಞಾನವಾದಿ ಅನುಭವ ಹೊಂದಲ್ಲ ಅಂದ್ರು ಒಂದೇ, ಶ್ರುತಿ ಹೊಂದಲ್ಲ ಅಂದ್ರೆ ಅವ್ರು ಶ್ರುತಿ ಕೇಳೋದೇ ಇಲ್ಲ. ಅವರು ಶ್ರುತಿ ಒಪ್ಪಿದ್ರೆ ತಾನೆ ಶ್ರುತಿ ಹೊಂದಲ್ಲ ಅಂತ ಹೇಳ್ಬೇಕು. ಬೌದ್ಧ ಪಕ್ಷದಲ್ಲಿ ಈ ಶ್ರುತಿಗಳು ಹೊಂದೋದಿಲ್ಲ ಅಂದ್ರೆ ನಮಗೆ ಹೇಳ್ತಾ ಇರೋದು. ಶ್ರುತಿ ಒಪ್ಪೋರಿಗೆ ಹೇಳಿದ್ದು, ಅನುಭವ ಹೊಂದಲ್ಲ ಅಂದ್ರೆ ಅವರಿಗೂ ಅರ್ಥ.
ಇಷ್ಟ ಆಯ್ತು. ಯತ್ ಪುನಃ ಪ್ರತಿಬೋಧ ಶಬ್ದೇನ ಯತ್ಪುನಃ ಪ್ರತಿಬೋಧಶಬ್ದೇನ ನಿರ್ನಿಮಿತ್ತೋ ಬೋಧ ಪ್ರತಿಬೋಧ ನಿಮಿತ್ತೋ ಬೋಧಃ ಪ್ರತಿಬೋಧಃ ಯಥಾ ಸುಪ್ತಸ್ಯ ಇತ್ಯರ್ಥಂ ಪರಿಕಲ್ಪಯಂತಿ. ಸುಪ್ತಸ್ಯ ಇತ್ಯರ್ಥಂ ಪರಿಕಲ್ಪಯಂತಿ. ಈಗ ಪ್ರತಿಬೋಧ ಅಂದ್ರೆ ನಿರ್ನಿಮಿತ್ತವಾದ ಅರಿವಿಗೆ ಪ್ರತಿಬೋಧ ಅಂತ ಹೆಸರು ಅಂತ ಒಬ್ರು ಹೇಳ್ತಾರೆ. ಅಂದ್ರೆ ಹೊರಗಡೆ ಏನೂ ಇಲ್ಲದೆ ಇಲ್ಲದೆ ತಾನಾಗಿ ಇರುವ ಅರಿವಿಗೆ ಪ್ರತಿಬೋಧ ಅಂತ. ನಿದ್ದೆಯಲ್ಲಿ ಅರಿವಿದೆಯಲ್ಲ, ಅದು ಹೊರಗಡೆ ಯಾವುದ ಅಪೇಕ್ಷೆಯಿಂದಲೂ ಬಂದದ್ದಲ್ಲ. ನಿರ್ನಿಮಿತ್ತೋ ಬೋಧ ಪ್ರತಿಬೋಧ ಆಯ್ತು. ಯಥಾ ಸುಪ್ತಸ್ಯ ಮಲಗಿದವನಲ್ಲಿ ಅರಿವು ಯಾವುದೇ ನಮಗೆ ಅರಿವಾಗೋದಕ್ಕೆ ಹೊರಗಡೆ ಏನೋ ನಿಮಿತ್ತ ಬೇಕು ಅಂತಾರೆ. ಹೊರಗಿನ ನಿಮಿತ್ತವಿಲ್ಲದೆ ವಸ್ತುವೇ ಇಲ್ಲ ಅರಿವಾಯ್ತೋ, ಏನೋ ಬೆಳಕೆ ಇಲ್ಲ ಅರಿವಾಯ್ತೋ, ಅಥವಾ ಏನು ಶಬ್ದವೇ ಇಲ್ಲ ಅರಿವಾಯ್ತು, ಹಾಗಲ್ಲ ಆಗೋಲ್ಲ ಅಂತ ನಮ್ಮ ಬುದ್ಧಿಯ ನಿಯಮ. ಆದರೆ ನಿಮಿತ್ತವಿಲ್ಲದೆ ಇರುವ ಅರಿವಿದೆಯಲ್ಲ ಸುಷುಪ್ತಿಯಲ್ಲಿ, ಅದೇ ಪ್ರತಿಬೋಧ. ಆ ಅರಿವನ್ನು ತಿಳ್ಕೊಳ್ಳೋದೇ ಜ್ಞಾನ ಅಂತ ಇದಕ್ಕೆ ಹೇಳ್ತಾರೆ. ಇದು ಸಕೃದ್ ವಿಜ್ಞಾನಂ ಪ್ರತಿಬೋಧ ಇತ್ಯಪರೆ. ಸುಖವಿಜ್ಞಾನಂ ಪ್ರತಿಬೋಧಃ ಇತ್ಯಪರೆ. ಯಾವಾಗಲೂ ಅರಿವಿನ ಸ್ವರೂಪ ಇರೋದೇ ಪ್ರತಿಬೋಧ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಇನ್ ಕೆಲವರು. ನಿಮಿತ್ತವಿಲ್ಲದ ಇರುವ ಅರಿವೇ ಪ್ರತಿಬೋಧ ಅಂತ ಪ್ರತಿಬೋಧ ಶಬ್ದಕ್ಕೆ ಅರ್ಥ. ಯಾವಾಗಲೂ ಅರಿವಿನ ಸ್ವರೂಪ ಇದೆ ಅಂತ ಅರಿವು ಆದಂತವರು. ಈ ಭಾಷ್ಯಕಾರ ಹೇಳ್ತಾರೆ ನಿರ್ನಿಮಿತ್ತ ಸನಿಮಿತ್ತ ನಿರ್ನಿಮಿತ್ತಃ ಸನಿಮಿತ್ತಃ ಸಕೃದ್ವಾ ಅಸಕೃದ್ವಾ ಸಕೃದ್ವಾ ಅಸಕೃದ್ವಾ ಪ್ರತಿಬೋಧ ಏವ ಹಿ ಸಹ. ಪ್ರತಿಬೋಧ ಏವ ಹಿ ಸಹ. ಸಾಕ್ಷಿಯ ಅರಿವಿದೆಯಲ್ಲ, ಅದಕ್ಕೆ ನಿಮಿತ್ತ ಇರ್ಲಿ ನಿಮಿತ್ತ ಇಲ್ಲದೆ ಹೋಗ್ಲಿ, ಅದು ಒಂದು ಸಲ ಅಂತ ಆಗ್ಲಿ ಅನೇಕ ಸಲ ಅಂತ ಆಗ್ಲಿ, ಅದೇ ಒಂದೇ ಅರಿವಿರೋದು, ಅದಕ್ಕೆ ಬೇರೆ ಏನು ಇದಿಲ್ಲ. ಆದ್ರಿಂದ ಪ್ರತಿಬೋಧ ಅಂದ್ರೆ ನಮ್ಮ ಅವ್ರು ಸ್ವರೂಪ. ಹೇಳಿದ್ದು ಹೌದು. ಅವರು ಒಂದ್ ಚೂರು ಹೇಳಿದ್ರು, ಹಾಗೆ ಯಾಕೆ ಹೇಳ್ತೀರಿ? ಯಾವಾಗ್ಲೂ ಪ್ರತಿಬೋಧ ಅಂದ್ರೆ ನಾವ್ ಹೇಳಿದ ಅರ್ಥ ಸಾಕು. ಅದರಲ್ಲ ಒಂದು ಏಕದೇಶ. ಅವ್ರು ಹೇಳಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ಅವರು. ನಿರ್ನಿಮಿತ್ತವೋ ಸನಿಮಿತ್ತವೋ ಒಂದು ಸಲ ಅರಿವಾಗತ್ತೋ? ಅಲ್ಲ, ನಂಗೆ ಮೇಲಿಂದ ಎರಡು ಪೂರ್ವ ಪಕ್ಷವೇ ಗೊತ್ತಾಗಲಿಲ್ಲ ಏನು ಅಂತ. ಎಲ್ಲಿ ಪೂರ್ವಪಕ್ಷ ಇಲ್ಲ ಇಲ್ಲಿ. ನಿಮಿತ್ತ ಬಂದು ಸಕೃತ್ ವಿಭಾಗ ಅನ್ನೋದಲ್ಲ, ಸಕೃತ್ ವಿಜ್ಞಾನ ಅಂತ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಅವರು. ನಾವ್ ಹೇಳಿದ್ರೆ ಹೇಳ್ತೀರ ಅವರು. ಅಲ್ಲಪ್ಪ, ಒಂದು ಸಲ ಸಾಕ್ಷಿ ಅರಿವು ಗೊತ್ತಾದ್ರೆ ಅದು ಪ್ರತಿಬೋಧ ಅಂದ್ರೆ, ಒಂದು ಸಲ ಗೊತ್ತಾದ್ರೆ ಯಾವಾಗ್ಲೂ ಇರೋದೇ ಅದು. ಒಂದ್ಸಲ ಗೊತ್ತಾದ್ರೇನು, ಯಾವಾಗ್ಲೂ ಇದೇನು ಗೊತ್ತಾದ್ರೇನು, ನಿಮಿತ್ತವಿಲ್ಲದ ಅರಿವು ಒಂದೇನೋ, ತಾನಾಗಿರೋದು ಒಂದೇನೋ, ಶಬ್ದ ಭೇದ ಅಷ್ಟೇ ನೀನ್ ಹೇಳಿದ್ದು. ಪೂರ್ವಪಕ್ಷ ಅಂತ ಹೇಳಿಲ್ಲ ಅದನ್ನ. ಅವ್ರು ಹೀಗೆ ಪ್ರತಿಬೋಧ ಶಬ್ದಕ್ಕೆ ಅರ್ಥ ಹೀಗೆ ಮಾಡ್ತಾ ಇದ್ದಾರೆ ಎಂದು. ಪ್ರತಿಬೋಧ ಅಂದ್ರೆ ನಿರ್ನಿಮಿತ್ತವಾದ ಬೋಧ ಅಂತ ಕೆಲವರು. ಪ್ರತಿಬೋಧ ಅಂದ್ರೆ ಒಂದು ಸಲ ಥಳಾರ್ ಗೊತ್ತಾಗತ್ತಲ್ಲ ಅದು ಅಂದ್ರು. ಭಾಷ್ಯಕಾರ ತಮ್ಮ ವ್ಯಾಖ್ಯಾನ ಮಾಡಿ ಆಯ್ತು. ಪ್ರತಿಯೊಂದು ಬುದ್ಧಿ ಪ್ರತ್ಯಯದಿಂದಲೂ ತಿಳಿದು ಬರುವಂತಹ ಆತ್ಮನ ಸ್ವರೂಪ ಇದೆಯಲ್ಲ, ಅದನ್ನ ಪ್ರತಿಬೋಧ ವಿದಿತಂ ಮತಂ. ನಿಮಗೆ ಮರೆಯಾಗದೆ ಯಾವ ಪ್ರತ್ಯಯ ಬಂದ್ರು, ಇದು ಎಚ್ಚರದಲ್ಲೇ ಆತ್ಮನ್ ತಿಳ್ಕೊಳ್ಬೇಕು, ನಿದ್ದೆಯಲ್ಲಿ ತಿಳ್ಕೊಳಕ್ ಬರಲ್ಲ. ಅದನ್ನ ಆತ್ಮನನ್ನ ಎಲ್ಲಾ ಅರಿವಿನ ರೂಪದಲ್ಲೂ ಆತ್ಮನನ್ನೇ ಅರಿತಾ ಇದ್ದೀನಿ ಅಂತಾದ್ರೆ ಅದು ಆತ್ಮಜ್ಞಾನ ಅಂತ ನಿಂದ ಹೇಳಿದ್ದನ್ನೇ ಮತ್ತೊಂದ್ಸಲ ಕನ್ಕ್ಲೂಷನ್ ಮಾಡಿದ್ರು. ಈಗ ಮುಂದಕ್ಕೆ ಹೋಗ್ತಾರೆ. ಗುರುಗಳೇ ಅದ್ ಸ್ವಲ್ಪ ಇನ್ನ ಎಕ್ಸ್ಪ್ಲೈನ್ ಮಾಡಿ ಗುರುಗಳೇ. ಯಾಕಂದ್ರೆ ನಿದ್ದೆಯಲ್ಲಿ ಗಂಟೆ ಹೇಳಿದ್ದಾರೆ, ಬೆಳಿಗ್ಗೆ 1 ಗಂಟೆ ಬೆಳಿಗ್ಗೆ ಬಂದಿರ್ಲಿಲ್ಲ ಯಾರ? ಹೌದಾ? ಮಾಡ್ಕೊಂಡಿದ್ರು. ಕಾಣ್ತಾ ಇದ್ರೆ ಅರು ಬಂತು ಅಂತ. ಅಲ್ಲ, ನಿದ್ದೆಯಲ್ಲಿದ್ದ ಅರಿವೇ ಈಗಲೂ ಇದೆ ಅಂತ ಅದನ್ನ ಅರ್ಥಕೊಳ್ಳೋಕೆ ಹೇಗ್ ಮಾಡ್ಬೇಕು ಅದು ಮಾಡ್ಬೇಕು ಅಂತ ಕೆಲವರು. ನಿಮಿತ್ತವಿಲ್ಲದೆ ಇರುವ ಅರಿವನ್ನು ಅರ್ಥಕೊಳ್ಬೇಕು ಅಂತ ಕೆಲವರು. ಒಟ್ಟು ಸಾಕ್ಷಿ ಸ್ವರೂಪವನ್ನೇ ಬೇರೆ ಬೇರೆ ಕಡೆಯಿಂದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಬೇರೆ ಅಲ್ಲ, ಅದು ನಿಜವಾಗಿ ಎಲ್ಲಾ ಪ್ರತ್ಯಯಗಳ ಜೊತೆಯಲ್ಲೂ ಆತ್ಮನ ಅರಿವೆ, ಆತ್ಮನೇ ಆ ಪ್ರತ್ಯಾಕಾರವಾಗಿ ತೋರ್ತಾನೆ. ಬೆಳಗ್ಗೆ ಬಹಳ ಹೇಳಿದ್ರು ಅವರು. ಅಷ್ಟು ಹೇಳಿದಾಗ ನೀವು ಇರ್ಲಿಲ್ಲ ಅಂದ್ರೆ ನಂಗೆ ಏನ್ ಮಾಡೋದು, ಲಾಸ್. ಗುರುಗಳೇ, ಅರಿವು ಅನ್ನೋ ಸಾಗರದಲ್ಲಿ ಪ್ರತ್ಯಯ ಅನ್ನೋ ಗುಳ್ಳೆ ಬರ್ತಾ ಇದೆ. ಆ ಪ್ರತಿ ಗುಳ್ಳೆನಲ್ಲೂ ಆ ಸಾಗರದ ನೀರೇ ಇದೆ ಅನ್ನೋ ಹಾಗೆ ಅರಿವಿನೇ ಇದೆ ಅಂತ. ಆತ್ಮನೇ ಆ ಪ್ರತ್ಯಾಕಾರವಾಗಿ ತೋರ್ತಾನೆ. ಆ ಪ್ರತ್ಯಾಕಾರವಾಗಿ ತೋರುವ ನಾನೇ ಎಲ್ಲವೂ. ಇದಂ ಅರ್ಥ ಆಯ್ತು. ಈಗ ಲಕ್ಷ್ಮಿ ಅವ್ರು ಹೇಳಿದ್ದು ಕ್ಲಿಯರ್ ಆಗಿ. ಈಗ ನಿಮಗೆ ಅನ್ಸಲ್ವಲ್ಲ, ನಿಮ್ಮ ಸ್ವರೂಪವನ್ನು ಮರೆ ಮಾಡೋದು ಪ್ರತ್ಯಯ ತಾನೆ. ಸ್ವರೂಪ ಕಾಡ್ದಂಗ್ ಮಾಡ್ತಾ ಇರೋದು ಯಾವುದು? ಪ್ರತ್ಯಯಗಳು, ಬುದ್ಧಿ ಪ್ರತ್ಯಯಗಳು. ಆ ಬುದ್ಧಿ ಪ್ರತ್ಯಯ ಹಿಡ್ಕೊಂಡೆ ಆತ್ಮನಂತ ತಿಳ್ಕೊಂಡ್ರೆ ಇನ್ನು ಆ ಪ್ರತ್ಯಯಕ್ಕೆ ಮರೆ ಮಾಡೋಕ್ ಬರಲ್ಲ. ಎಲ್ಲಾ ಪ್ರತ್ಯಯಗಳಲ್ಲೂ ಆತ್ಮನನ್ನೇ ಅರಿತಾ ಇದ್ರೆ ಎಲ್ಲಾ ಪ್ರತ್ಯಯಗಳು ಬಾಧಿತವಾಗತ್ತೆ, ತಾನೇ ಎಲ್ಲ ಆಗ್ಬಿಡ್ತಾನೆ. ಲಕ್ಷ್ಮಿ ಅವ್ರು ಹೇಳಿದ್ರಲ್ಲ ಅದು ಕ್ಲಿಯರ್, ಕರೆಕ್ಟ್. ನಂಗ ಅದು ಕ್ಲಿಯರ್ ಆಗಿದೆ. ಅದು ನಿದ್ದೆಯಲ್ಲಿ ಮಾಡ್ಬೇಕಾದ್ರೆ ಅದೇ ಸೇಮ್ ಅಂದ್ರೆ ಸ್ವಲ್ಪ ಅಲ್ಲಿ ಅವರೊಂದು ಪಕ್ಷ. ನಿದ್ದೆಯಲ್ಲಿದ್ದ ಅರಿವೇ ಈಗಲೂ ಇದೆ, ಅದೇ ನಮ್ಮ ಸ್ವರೂಪ ಅಂತ ಹೇಳ್ಕೊಳ್ಳೋದೆ ಆ ಸಾಕ್ಷಿ ಸ್ವರೂಪ ಅಂತ ಒಂದು ಅವರೊಬ್ರು ಹಾಗೆ ಹೇಳ್ತಾರೆ. ತಪ್ಪೇನಿಲ್ಲ. ಅದು ಪಕ್ಷ ಅನ್ನೋ ಶಬ್ದಕ್ಕೆ ವಿರುದ್ಧ ಅಲ್ಲ ಅದು.
ಒಂದು ಚೂರು ಸರಿ. ಈಗ ಫಲ ಹೇಳ್ತಾರೆ, ಅಮೃತತ್ವಂ ಹಿ ವಿಂದತೆ. ಒಂದೇ ಸಲಕ್ಕೆ ಆಗುವ ಬೋಧ ಎಂಬ ವ್ಯಾಖ್ಯಾನವನ್ನು ವಾಕ್ಯ ಭಾಷೆಯಲ್ಲಿ ಒಪ್ಪಿರುತ್ತಾರೆ. ಅಮೃತತ್ವಂ ಅಮರಭಾವಂ. ಆಮೇಲೆ ಪ್ರತಿಬೋಧಾತ ಸ್ವಾತ್ಮನ್ಯವಸ್ಥಾನಂ ಮೋಕ್ಷಃ. ಮೋಕ್ಷಂ ಇದೆಯಾ? ಮೋಕ್ಷಂ ಹಿ ಯಸ್ಮಾತ್ ವಿಂದತೆ ಲಭತೆ ಯಥೋಕ್ತಾತ್ ಪ್ರತಿಬೋಧಾತ್ ಪ್ರತಿಬೋಧ ವಿದಿತಾತ್ಮಕಾತ್. ಅಮೃತತ್ವ ಅಂದ್ರೆ ಸಾಯದೇ ಇರೋ ಸ್ವರೂಪವನ್ನ ಅವನು ಪಡ್ಕೊಳ್ತಾನೆ ಅಂದ್ರು. ಸಾಯದೇ ಸ್ವರೂಪ ನಾನಾಗಿದ್ದೀನಿ ತಿಳ್ಕೋತಾನೆ ಅಂತ ಹೇಳ್ಬೇಕು, ಪಡ್ಕೋತಾನೆ ಅಂತ ಹೇಳಿ. ಯಾಕಂದ್ರೆ ಈಗ ಬಂದ್ಬಿಟ್ಟಿದಾರಲ್ಲ, ಮರಣ ಭಾವ ಇಲ್ಲ ತಾನಲ್ಲಿ. ಅದನ್ನ ಭಾಷ್ಯಕಾರರು ತನ್ನಲ್ಲೇ ತಾನಿರೋದು ಅಂತ. ಈಗ ತನ್ನಿಂದ ತನ್ನ ಜಾರಿಸೋದು ಯಾವುದು ಅಂದ್ರೆ ಪ್ರತ್ಯವೇ. ನಾನಾಗಿ ಇರೋದು ಬಿಡದೇ ಇರೋದು ಯಾರು ಅಂದ್ರೆ ಹೊರಗಿನ ಪ್ರಪಂಚದ ಜನರು, ಈ ಪ್ರಪಂಚದ ವಸ್ತುಗಳು, ಈ ಪ್ರತ್ಯಯಗಳು ನನ್ನನ್ನು ಕೆಳಗೆ ಜಾರಿಸುತ್ತೆ. ಅದನ್ನೆಲ್ಲ ನೀವು ಯಾವಾಗ ಆತ್ಮನಾಗಿ ನೋಡೋಕ್ ಶುರು ಮಾಡಿದ್ರೆ ಅದಕ್ಕೆ ಶಕ್ತಿ ಹೋಯ್ತು, ಜಾರಿಸೋಕ್ಕಾಗಲ್ಲ. ಇನ್ನು ಎಲ್ಲಾ ಪ್ರತ್ಯಯಗಳಲ್ಲೂ ಆತ್ಮನನ್ನೇ ನೋಡುವವನಿಗೆ ಪ್ರತ್ಯಯಗಳು ಏನ್ ಮಾಡುತ್ತೆ? ಬಾಧೆ ಆಗ್ಬಿಡತ್ತಲ್ಲ. ಪ್ರತ್ಯಯಗಳ ಆಕಾರವಾಗ್ಲಿ ಪ್ರತ್ಯಯದ ಸ್ವರೂಪವಾಗ್ಲಿ ಎಲ್ಲವೂ ಸಾಕ್ಷಿಯೇ, ನಾನೇ, ನನಗಿಂತ ಬೇರೆ ಏನು ಇಲ್ಲ ಅಂತೇಳಿ ಎಲ್ಲೆಲ್ಲೂ ಎಲ್ಲಾ ಪ್ರತ್ಯಯಗಳಲ್ಲೂ ಆತ್ಮನ್ನೇ ಅರಿಯುವವನನ್ನ ಅವನನ್ನು ಜಾರಿಸೋಕ್ ಬರಲ್ಲ. ಪ್ರತ್ಯೇಕ ಅಂದ್ರೆ ಕೆಳಗೆ ಎಳೆಯೋಕ್ ಬರಲ್ಲ. ಆಯ್ತು, ಅದೇ ಅಮೃತತ್ವ. ತನ್ನಲ್ಲಿ ತಾನಿದ್ದಾನೆ. ತನ್ನಲ್ಲಿ ತಾನಿರೋದು ಅಂದ್ರೆ ತಾನಲ್ಲದನ್ನು ತಾನು ಮಾಡ್ಕೊಳ್ಳೋದನ್ನು ಬಿಡೋದು. ತಾನಲ್ಲದೆ ಇರೋದು ಯಾವುದು ಅಂದ್ರೆ ಈ ಪ್ರತ್ಯಯಗಳಲ್ಲಿರುವಂತಹ ದೇಹೇಂದ್ರ ಪ್ರತ್ಯಯಗಳು, ಹೊರಗಿನ ಪ್ರತ್ಯಯಗಳು, ಅದನ್ನು ನಾನು ಮಾಡ್ಕೊಂಡು ಜಾರು ಬಿಟ್ಟಿದ್ದ. ಸ್ವಾತ್ಮನಲ್ಲಿ ನೀವು ನಿಮ್ಮಲ್ಲೇ ಇದ್ಕೊಳ್ರಿ ಅಂದ್ರೆ ನಮ್ಮಲ್ಲಿ ಇರದೆ ಬೇರೆಯಲ್ಲಿ ಇರಕ್ಕಾಗತ್ತೆ ನಮ್ಗೆ? ನಾವಲ್ಲದೆ ಇರೋದನ್ನ ನಾವು ಮಾಡ್ಕೊಂಡಿರೋದನ್ನು ಬಿಡೋದಕ್ಕೆ ಕಲಿಯೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ರು. ಪ್ರತಿಬೋಧ ವಿದಿತಂ ಮತಂ. ಸ್ವಾತ್ಮನ್ಯವಸ್ಥಾನ ಮೋಕ್ಷಂ ಅಂದ್ರೆ ಎಲ್ಲ ಬಂಧನಗಳ ಬಿಡುಗಡೆ, ಎಲ್ಲ ಪಾರತಂತ್ರ್ಯವೂ ಹೋಗತ್ತೆ. ಯಾಕೆ ಹೋಗತ್ತೆ ಪಾರತಂತ್ರ್ಯ? ಕಾಮ ಕರ್ಮ ಎರಡೂ ಇಲ್ಲ. ಕಾಮವೇ ಬಂಧನ, ಕರ್ಮವೇ ಬಂಧನ, ಪಾರತಂತ್ರ ಅಷ್ಟು ಬಿಟ್ಟೋಯ್ತು. ಮೋಕ್ಷ ಅಂದ್ರೆ ಬಂಧನ ಬಿಡುಗಡೆ ಹಿಂದೆ. ಬಿಂದತೆ ಬಿಂದತೆ ದ್ವಿತೀಯ ಏನು ಅಂತ ಕೇಳ್ತಾ ಇದ್ದಾರೆ. ಹಿ ಯಸ್ಮಾತ್ ಬಿಂದತೆ, ಯಾವ ಕಾರಣದಿಂದ ಈ ಅರಿವಿನಿಂದ ಮೋಕ್ಷವನ್ನೇ ಪಡೆಯುತ್ತಾನೋ ವಿಂದತೆ ಲಭತೆ, ಪಡ್ಕೊಳ್ತಾರೆ. ಯಥೋಕ್ತಾತ್ ಪ್ರತಿಬೋಧಾತ್, ಹಿಂದೆ ಹೇಳಿದಂತಹ ಪ್ರತಿಬೋಧ ಅಂದ್ರೆ ಪ್ರತಿಯೊಂದು ಪ್ರತ್ಯಯದಲ್ಲೂ ಆತ್ಮನನ್ನೇ ಅರಿತಾ ಇದ್ದೀನಿ ಅಂತ ಆದ್ರೆ ನಿಮ್ ಮನಸ್ಸಿಗೆ ಯಾವ ಪ್ರತ್ಯಯ ಬಂದ್ರು ಪ್ರತ್ಯಯದ ಆಕಾರ ನೋಡಬಾರ್ದು, ಹೆಸರು ನೋಡಬಾರ್ದು, ಪ್ರಯೋಜನ ನೋಡಬಾರ್ದು, ಬೆಲೆ ಕೇಳಬಾರ್ದು, ಯಾತಕ್ ಬರುತ್ತೆ ಅಂತ ಕೇಳಬಾರ್ದು ನೀವು. ಆ ಪ್ರತ್ಯಯವೆಲ್ಲ ಏನು? ಆತ್ಮನೇ. ಈಗ ಒಂದು ದೇಹವನ್ನು ನೋಡ್ತಾ ಅದು ಪಂಚಭೂತವೇ, ಪಂಚಭೂತಗಳಿಗಿಂತ ಬೇರೆ ಆಗಿಲ್ಲ ಅಂದ್ರೂ ಕಾಮ ಹೋಗುತ್ತೆ. ಆ ದೇಹದಲ್ಲಿ ಯಾರ ಹೆಸರು ಏನೋ ಯಾತಕ್ ಬಂದ್ರು ಅಂದ್ರೆ ನೀವು ಬೇರೆ ಕಡೆ ಹೋದ್ರಿ, ದಾರಿ ಅಡ್ಡದಾರಿ ಹಿಡಿದ್ರಿ. ಅಡ್ಡದಾರಿ ಇಲ್ಲದೆ ಮಾಡ್ಬೋದು. ಪ್ರಾಕ್ಟೀಸ್ ಮಾಡೋಕ್ಕಿಂತ ಅರಿವಾದ್ರೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ತಾನಾಗಿ ಬರುತ್ತೆ. ಒಂದು ಸಲ ಮೂಲ ಸ್ವರೂಪ ಗೊತ್ತಾದ ಮೇಲೆ ಎಲ್ಲೆಲ್ಲೂ ಅದನ್ನೇ ಕಾಣೋದು. ಆಮೇಲೆ ಅದ್ರಲ್ಲಿ ಆನಂದವೂ ಇದೆ. ಗೊತ್ತಾದ್ಮೇಲೆ ಅಂತ ಹೇಳ್ತಾ ಇದ್ರೆ ಈಗ್ಲಿಂದಾನು ಮಾಡ್ಬೋದಾ ಅಂತ ಈ ಪುಸ್ತಕ ನೋಡ್ಬಿಟ್ಟು? ಮಾಡ್ಬೋದು, ಖಂಡಿತ ಮಾಡ್ಬೋದು. ಎರಡು ಅರ್ಥ ಇದೆ ಅದರಲ್ಲಿ. ಒಂದು ಭಾವನಾ ರೂಪವಾದ ಪರಮಾತ್ಮನೇ ಎಲ್ಲ ಅಂತ ಮಾಡೋದು, ಒಂದು ಅನುಭವ ರೂಪವಾಗಿ ತಿಳ್ಕೊಳ್ಳೋದು. ಅನುಭವ ರೂಪವಾಗಿ ತಿಳ್ಕೊಳ್ಳೋದು ಉತ್ತಮೋತ್ತಮ. ಆಗ್ರೆ ಹೋದ್ರೆ ಈಶಾವಾಸ್ಯಂ ಇದಂ ಸರ್ವಂ, ಪರಮಾತ್ಮನೇ ಈ ರೂಪವಾಗಿ ತೋರ್ತಾ ಇದ್ದ ಭಾವನೆ. ಅದಕ್ಕೆ ಬಿಡುತ್ತಾನ, ಆಕಾರ ಬಿಡೋದಿಲ್ಲ. ನೀವು ಪರಮಾತ್ಮ ಅಂತ ಹೇಳಿದ್ರು ಹಿಡ್ಕೊಂಡೇ ಹೇಳ್ಕೊಳುತ್ತೆ, ಏನ್ ಮಾಡಿದ್ರು ಬಿಡೋದಿಲ್ಲ. ಎಷ್ಟ್ ಚೆನ್ನಾಗಿದೆ ಗೊತ್ತಾ ಕಾಪಿ ಏನಂತೆ. ಓಹ್ ಮರತೆ ಹೋಯ್ತು. ವಿದಿತಾತ್ಮಕ ಆದ ಪ್ರತಿಯೊಂದು ಬೋಧದಲ್ಲೂ ಆತ್ಮನನ್ನೇ ವಿದಿತ ಆತ್ಮ ಯಸ್ಯ. ಅದ ಬಹುವ್ರೀಹಿ ಮಾಡಿದ್ದಾರೆ, ಅದಕ್ಕೆ ಕಾತ್ ಹಾಕಿದ್ದಾರೆ. ಭಾಷ್ಯಕಾರರ ಕಾ ಇದೆಯಲ್ಲ ವಿದಿತಾತ್ಮ ಕಾತ್, ಅದ್ರಲ್ಲೇ ಗೊತ್ತಾದ ಬಹುವ್ರೀಹಿ ಅಂತ. ಅದು ತುಂಬಾ ಭತ್ತ ಇದೆ ಅಂತ. ಭತ್ತ ಅಲ್ಲ. ತಸ್ಮಾತ್ ಪ್ರತಿಬೋಧ ವಿದಿತಮೇವ ಮತಂ ಇತ್ಯಭಿಪ್ರಾಯ. ಆದ್ರಿಂದ ಪ್ರತಿಯೊಂದು ಅರಿವಿನಲ್ಲೂ ಸಾಕ್ಷಿಯ ಸ್ವರೂಪವನ್ನೇ ನಿಶ್ಚಯ ಮಾಡೋನೇ ಆತ್ಮಜ್ಞಾನಿ. ಪ್ರತಿಯೊಂದು ಅರಿವಿನಲ್ಲೂ ಬಾಹ್ಯ ವಿಷಯ ನಿಶ್ಚಯ ಮಾಡೋನು ಜಾರ್ದ. ಅವನಿಗೇನು ಲಾಭ, ಏನ್ ಬೆಲೆ, ಎಷ್ಟಕ್ ಬರುತ್ತೆ, ಏನ್ ಹೆಸರು, ಏನ್ ಆಕಾರ ಅಂತ ಕುತೂಹಲದಿಂದ ಜಾರ್ತಾ ಹೋಗ್ತಾನೆ. ಜಾರಿದ್ಮೇಲೆ ಕಾಮ, ಆದ್ರಿಂದ ಅವನಿಗೆ ಜಾರ ಅಂತ ಹೆಸರು. ಜಾರಿದವನಿಗೆ ಏನ್ ಹೆಸರು? ಜಾರ. ಸಂಸ್ಕೃತ ಜಾರ ಅಂದ್ರೆ ಏನ್ ಗೊತ್ತಾ?
ವ್ಯಭಿಚಾರಿ. ನಮ್ಮ ಯುವರಾಜರು ಜಾರರು. ಜಾರ ಅಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಮಿಂಡ ಅಂತಾರೆ. ಕೆಟ್ಟ ಹೆಸರು. ಆತ್ಮಸ್ವರೂಪಕ್ಕಿಂತ ಬೇರೆಯಾದ ಕಡೆ ಮನಸ್ಸಿನಲ್ಲಿ ಪ್ರತ್ಯಯ ಬಂದಾದ್ರೆ ಜಾರದ. ಅದಕ್ಕೆ ಅವನಿಗೆ ಅಚ್ಯುತ ಅಂತ ಹೆಸರು. ಅಚ್ಯುತನೇ ಆಗೋದಿಲ್ಲ ಆತ್ಮ. ಇನ್ ಬಾಕಿ ಎಲ್ಲ ಪ್ರತ್ಯಯಗಳಲ್ಲೂ ನೀವು ಆಕಾರ ನೋಡಿ ಕುತೂಹಲದಿಂದ ಏನದು ಅಂತ ನೋಡಿದ್ರೆ ಜಾರಿದೆ ಬತ್ತು ಕೆಟ್ಟ ರೋಗ. ಬೋಧಸ್ಯ ಹಿ ಪ್ರತ್ಯಗಾತ್ಮ ವಿಷಯತ್ವಂಚ ಮತಂ ಅಮೃತತ್ವೇ ಹೇತು. ಪ್ರತ್ಯಯ ಅನ್ನೋದು ನಿಮ್ಗೆ ಆತ್ಮಸ್ವರೂಪ ತಿಳಿಸೋಕ್ ಸಾಧನವಾಗಿ ಮುಂದೆ ಕುಣಿತಾ ಇದೆ. ಈಗ ಡ್ಯಾನ್ಸ್ ಮಾಡೋರು ನೋಡೋರಿಗಲ್ವಾ ಡ್ಯಾನ್ಸ್ ಮಾಡೋದು. ಯಾರಿಗೆ ಡ್ಯಾನ್ಸ್ ಮಾಡ್ತಾರೆ? ತಮಗೋಸ್ಕರ ಅಲ್ಲ, ನೋಡೋರಿಗೆ. ಈಗ ಅಂತಃಕರಣ ಆಕಾರ ತಾಳಿ ಡ್ಯಾನ್ಸ್ ಮಾಡ್ತಾ ಇದೆ ಸಾಕ್ಷಿ ಮುಂದೆ. ಆ ಸಾಕ್ಷಿಯಾಗಿ ತಿಳ್ಕೊಬೇಕು ಅದನ್ನ. ಆ ಡ್ಯಾನ್ಸ್ ಹೊರಗಡೆ ಹೋಗಿ ಹೊರಗಡೆ ಯಾರಿಗೋ ತೋರ್ಸೋಕೆ. ಹೀಗೆ ಪ್ರತಿಯೊಂದು ಅರಿವಿನ ಪ್ರತ್ಯಯದಲ್ಲೂ ಪ್ರತ್ಯಗಾತ್ಮನೇ ತಿಳಿದಾ ಇದ್ದಾನೆ ಅಂದ್ರೆ ಅದೇ ಅಮೃತತ್ವಕ್ಕೆ ಸಾಧನ. ಯಾವುದೇ ಅಂತಃಕರಣ ಪ್ರತ್ಯಯ ಬರಲಿ, ನೀವು ಯೋಚನೆನೇ ಮಾಡ್ಬೇಡಿ. ಪ್ರತ್ಯಯ ಬಂದದ್ದಲ್ಲೂ ಶೂಟ್, ನೀನು ಸಾಕ್ಷಿನೇ. ಏನಾದ್ರೂ ಆಕಾರ, ಏನಾದ್ರೂ ವೇಷ ತಾಳು, ನೀನೇನು ನಾನೇ, ನಾನೇ ನೀನು, ನೀನೇ ನಾನು ಅಂತ ಆ ಪ್ರತ್ಯಯವನ್ನ ಸಾಕ್ಷಿಯಲ್ಲಿ ಏಕಾತ್ಮತೆಯಿಂದ ತಿಳಿದ ಅಂದ್ರೆ ಎಲ್ಲಾ ಪ್ರತ್ಯಯಗಳು ಆತ್ಮನಾಗಿ ಕಾಣುತ್ತೆ. ಇಡೀ ಪ್ರಪಂಚವೆಲ್ಲ ಆನಂದ. ಆನಂದೋ ಬ್ರಹ್ಮೇ ದಿವ್ಯಜಾನಾಥ ಅಮೃತತ್ವೇ ಹೇತು. ಆನಂದ ಆಗೋದಾದ್ರೆ ಬ್ರಹ್ಮ, ದಿವ್ಯ ಜಾನ ಗೊತ್ತಾಗಿಲ್ಲ. ಆನಂದ ಗೊತ್ತಾಯ್ತು, ಬ್ರಹ್ಮ ಗೊತ್ತಾಯ್ತು, ದಿವ್ಯ ಜಾನ ಗೊತ್ತಾಗಿಲ್ಲ. ದಿವ್ಯ ಜಾನ ತಿವಿದ್ರೆ ಗೊತ್ತಾಗತ್ತೆ ಅಂತ. ಆತ್ಮನೋ ಅನಾತ್ಮತ್ವಂ ಅಮೃತತ್ವಂ ಭವತಿ. ಆತ್ಮನಾಗಿರುವ ಸಾಕ್ಷಿಯನ್ನ ಅನಾತ್ಮವಾಗಿ ತಿಳಿದ್ರೆ ನೀವು ಅಮೃತತ್ವ ಸಿಗತ್ತೆ ಅಂದ್ರಿ. ಅದು ತಿರಸ್ಕಾರ ಮಾಡ್ಬಿಡುತ್ತೆ. ಎಲ್ಲವೂ ಆತ್ಮನಾಗಿರುವಾಗ ಬೇರೆಯವರು ಅಂತ ತಿಳ್ಕೊಂಡ್ರೆ ಎಷ್ಟು ಬೇಜಾರಾಗತ್ತೆ ಅವರಿಗೆ. ನೋಡೋದೆಲ್ಲ ನಾನೇ ಆಗಿದ್ದು, ನೀವು ಬೇರೆ ಬೇರೆ ಅಂದ್ರೆ ಬಹಳ ತಿರಸ್ಕಾರ ಮಾಡುತ್ತೆ. ನನ್ನನ್ನು ಬೇರೆ ಅಂತೀಯಾ, ತಾಡಿ ಮಾಡ್ತೀನಿ ನಿನಗೆ ಅಂತ ಹೇಳಿ ಪ್ರತಿಯೊಂದು ಪದಾರ್ಥದ ಪ್ರತ್ಯಯವೂ ಅವನನ್ನ ತಿರಸ್ಕಾರ ಮಾಡಿ ಕೆಡವಿ ಪ್ರಪಂಚದಲ್ಲಿ ಮುಳುಗ್ ಹಾಕಿ ಕುತೂಹಲ ಕಾಮ ಅಯ್ಯೋ ಬೇಡವೂ ಬೇಡ ಅಲ್ವನ. ಬ್ರಹ್ಮ ತಂಪರಾದಾತ್ ಬ್ರಹ್ಮವೇದ. ಹೀಗೆ ಆತ್ಮತ್ವಾದ ಆತ್ಮನೋ ಅಮೃತತ್ವಂ ನಿರ್ನಿಮಿತ್ತಮೇವ. ಆತ್ಮನಾಗಿರೋದು ಯಾವುದೋ ಒಂದು ನಿಮಿತ್ತದಿಂದ ಅಲ್ಲ. ನಾನು ನಾನಾಗಿ ಉಳ್ಕೊಳ್ಳೋಕೇನು ಪ್ರಯತ್ನ ಬೇಕಿಲ್ಲ, ಏನು ನಿಮಿತ್ತ ಬೇಕಿಲ್ಲ. ಅನಾತ್ಮವಾಗಬೇಕಾದ್ರೆ ನಾನು ಪ್ರತ್ಯಯದಲ್ಲಿ ಸೇರಿ ಆ ಪ್ರತ್ಯಯದ ಆಕಾರಕ್ಕೆ ಹೊರಗಡೆ ಏನೋ ಒಂದು ವಸ್ತು ಇದೆ ಅಂತ ಹೇಳಿ ಆ ವಸ್ತು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಿ ಅದು ಇದಕ್ ಬರುತ್ತೆ ಅದಕ್ ಬರುತ್ತೆ ಅಂತ ಹೇಳಿ ಬಯಸಿ ಅಯ್ಯೋ ಅದೇ ಮರಣಕ್ಕೆ ಕಾರಣ. ಆದ್ರಿಂದ ಆತ್ಮನಾಗಿ ಎಲ್ಲಾ ಪ್ರತ್ಯಯವನ್ನು ನೋಡೋದೇ ಅಮೃತತ್ವಕ್ಕೆ ಸಾಧನ. ಏವಂ ಮರ್ತ್ಯತ್ವಂ ಆತ್ಮನಃ ಯದ ವಿದ್ಯೆಯ ಅನಾತ್ಮತ್ವ ಪ್ರತಿಪತ್ತಿ. ಹೀಗೆ ಆತ್ಮನನ್ನ ಸಾಯೋ ಹಾಗೆ ಅನಾತ್ಮವಾಗಿ ನೋಡ್ತೀರಲ್ಲ, ಅದೇ ನೀವು ಕೇಡುಗಾಲ ಬಂದದ್ದು. ಆತ್ಮನನ್ನ ಸಾಯೋ ತರ ನಾವು ಮಾಡಿದ್ದೇನು ಅಂದ್ರೆ ತಪ್ಪು ತಿಳಿದು. ಎಲ್ಲಿ ಪರಮ ಪ್ರೇಮನೋ, ಯಾರು ನಮ್ಮನ್ನು ತುಂಬಾ ಇಷ್ಟಪಡ್ತಾನೋ, ಯಾರ ಸಾಕ್ಷಿ ಬಹಳ ಇಷ್ಟ ನಮ್ಮನ್ ಕಂಡ್ರೆ, ಅವನನ್ನ ಅನಾತ್ಮವಾಗಿ ನೀನು ಅದು ಅಂತ ತಿರಸ್ಕರಿಸಿದ್ರೆ ಅದೇ ನಿಮಗೆ ಕೇಡುಗಾಲ. ಕೇಡುಗಾಲ ಅಂದ್ರೆ ಅರ್ಥ ಆಗತ್ತಲ್ವಾ? ಕೆಡಕು, ಅದೇ ನಿಮ್ಮನ್ನು ಹಾಳು ಮಾಡೋದು. ಅದು ತಪ್ಪು ತಿಳುವಳಿಕೆಯಿಂದ ನೀವು ಮಾಡಿದ್ದು. ಅದು ಶಾಸ್ತ್ರ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಮಾಡಿದೆ. ಎಲ್ರಿಗೂ ಇದೆ, ಎಲ್ರಿಗೂ ಬಂದಿರೋ ತಪ್ಪು ತಿಳುವಳಿಕೆ ಅಂತ. ಎಲ್ರಿಗೂ ಬಂದ ತಪ್ಪು ತಿಳುವಳಿಕೆ ಆದ್ರೂ ಎಲ್ರೂ ಅನುಭವಿಸುವಾಗ ಅನರ್ಥ ಅನುಭವಿಸ್ಬೇಕು. ಎಲ್ರೂ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ರು ಅದೇನು ಎಕ್ಸೆಪ್ಷನ್ ಇಲ್ಲ. ಪಾಪ ಎಲ್ರೂ ಮಾಡಿದ್ದಾರೆ, ಅದರಿಂದ ಇವರಿಗೆ ಪರವಾಗಿಲ್ಲ, ಎಲ್ಲರಿಗೂ ಅದೇ ಶಿಕ್ಷೆ. ಅದನ್ನ ಅನಾತ್ಮತ್ವ ಪ್ರತಿಪತ್ತಿಯನ್ನ ಅನಾತ್ಮದಲ್ಲಿ ದೇಹೇಂದ್ರಿಯಗಳಲ್ಲಿ ಆತ್ಮಬುದ್ಧಿ ಮಾಡಿಕೊಂಡು ಪ್ರತ್ಯಯಗಳಲ್ಲಿ ಆತ್ಮಬುದ್ಧಿ ಮಾಡಿಕೊಂಡು ಪ್ರಪಂಚವನ್ನೇ ಮುಳುಗಿದ್ರೆ ಸಾಯ್ತಾ ಇದ್ದೀರಿ. ಮೃತ್ಯೋ ಏನ ಹೌದಾ? ಮುಂದಕ್ಕೆ ಹೋಗೋಣಪ್ಪ, ಬೇಗ ಮುಗಿಸೋಣ. ಕಥಂ ಪುನಃ ಯಥೋಕ್ತಯ ಆತ್ಮವಿದ್ಯಾ ಅಮೃತತ್ವಂ ವಿಂದತೆ ಇತ್ಯತಃ ಆಹ. ಇಂಥ ಆತ್ಮನನ್ನ ಪ್ರತಿಬೋಧಲು ಆತ್ಮನಾಗಿ ಅರಿಯೋದ್ರಿಂದ ಇದು ಆತ್ಮವಿದ್ಯೆ, ಆತ್ಮಜ್ಞಾನ. ಇದರಿಂದ ಅಮೃತತ್ವ ಬರುತ್ತೆ ಅನ್ನೋದು ಹೇಗೆ
ಅಂತ ಕೇಳಿದ್ರೆ ಕಥಂ ಅನ್ನೋದಕ್ಕೆ ಯಾವ ಪ್ರಕಾರ ಅಂತ, ಕೇನ ಪ್ರಕಾರೇಣ ಆತ್ಮನ ಸ್ವೇನ ರೂಪೇಣ ವಿಂದತೆ ಲಭತೆ ವೀರ್ಯಂ ಬಲಂ ಸಾಮರ್ಥ್ಯಂ. ಮುಂದಿನ ವಾಕ್ಯ ಬಹಳ ಮುಖ್ಯವಾದ ವಾಕ್ಯ. ಮಂತ್ರ ಔಷಧಿ ಜಪ ತಪಾದಿಗಳಿಂದ ಆಗಲ್ಲ. ತನ್ನ ಸ್ವರೂಪದಿಂದ ನಿಜವಾದ ಬಲ, ಬಲ ಅಂದ್ರೆ ದೇಹದ ಬಲ ಅಲ್ಲ, ಮನಸ್ಸಿನ ಬಲವೂ ಅಲ್ಲ, ಸಾಕ್ಷಿ ಸ್ವರೂಪದಲ್ಲಿ ನಿಂತ್ಕೊಂಡು ವಿಧಾನ ಅವನಿಗೆ ಬಲ. ಸುಟ್ಟಾಕ್ಬಿಡ್ತಾನೆ ಪ್ರಪಂಚವನ್ನ, ಏನು ಉಳಿಸೋಲ್ಲ, ಏನ್ ಮಾಡ್ಬಿಡ್ತಾನೆ, ಎಲ್ಲ ಆತ್ಮನಾಗಿ ನುಂಗ್ಬಿಡ್ತಾನೆ. ವಾದನು ಆತ್ಮನಿಗಿಂತ ಬೇರೆಯಾಗಿ ಹೋಗ್ಬಿಡಲ್ಲ, ಅದು ಬಲ. ನಿಮಗೆ ಆತ್ಮರೂಪವಾಗಿ ಪ್ರಪಂಚವನ್ನು ನೋಡುವ ಬಲವೇ ಬಲ. ಇನ್ ಬಾಕಿ ಬಲ ಎಲ್ಲ ಹಾಳು. ರಿಪೇರಿ ಮಾಡ್ತೀನಿ ಅದು ಬಲ, ಊಟ ಮಾಡ್ತೀನಿ ಬಲ, ಔಷಧಿ ತಗೊಂಡು ಧನ ಸಹಾಯ ಮಂತ್ರೌಷಧ ತಪೋ ಯೋಗ ಕೃತಂ ವೀರ್ಯಂ ಮೃತ್ಯುಂ ನ ಶಕ್ನೋತ್ಯಭಿಭವಿತುಂ. ದುಡ್ಡಿಟ್ಕೊಂಡ್ರೆ ಮೃತ್ಯು ತಪ್ಪಿಸ್ಕೊಳಕ್ಕಾಗಲ್ಲ. ಸಹಾಯಕರಿದ್ರೆ ಕೈ ಹಿಡ್ಕೊಳ್ರಿ, ಯಾರೋ ಜೊತೆಲಿ ಮಲ್ಕೊಳ್ರಿ, ತಪ್ಸೋಕ್ಕಾಗಲ್ಲ. ಅಂತ ದಶರಥನೇ ಯಾರ ಕೆಲವು ಏನು ಮಾಡೋಕ್ಕಾಗಿಲ್ಲ. ಮಂತ್ರ ಹೇಳಿದ್ರೆ ಆಗೋಲ್ಲ, ಔಷಧಿದಿಂದ ಡಾಕ್ಟರ್ ಹತ್ರ ಇದ್ರೆ ಆಗೋಲ್ಲ, ತಪಸ್ಸು ಮಾಡಿದ್ರೆ ಆಗೋಲ್ಲ, ಯೋಗ ಶಕ್ತಿ ಇದ್ರೆ ಆಗೋದಿಲ್ಲ. ಇದು ಯಾವ ಬಲವು ಮೃತ್ಯುವನ್ನ ಮರಣವನ್ನ ತಪ್ಸೋಕೆ ಸಾಮರ್ಥ್ಯ ಇಲ್ಲದೆ ಇರೋದು ಒಂದೇ ಒಂದು ಆತ್ಮಜ್ಞಾನ. ಒಂದೇ ಮೃತ್ಯುವನ್ನ ಅವಿದ್ಯೆಯನ್ನು ಹೊಡೆದಾಕಿ ಅನಾತ್ಮವನ್ನು ತಿರಸ್ಕಾರ ಮಾಡಿ ಎಲ್ಲ ನುಂಗಿ ಹಾಲಾಹಲವನ್ನೆಲ್ಲ ನುಂಗು ಬಿಟ್ಟು, ಹಾಲಾಹಲ ಅಂದ್ರೆ ಪ್ರಪಂಚಕ್ಕೆ ಹೆಸರು, ತಪ್ಪಾಗಿ ನೋಡುವಂತಹ ವಿಷಯವೆಲ್ಲ ಹಾಲಾಹಲ ಕುಡಿದು ಬಿಟ್ಟು ಎಲ್ಲ ಆತ್ಮನ ಜೀರ್ಣವಾಯ್ತು, ಚೆನ್ನಾಗಿದೆ, ಎಲ್ಲ ಆತ್ಮನಾಗಿ ಮಾಡಿದಿರಿ. ಅನಿತ್ಯ ವಸ್ತು ಕೃತತ್ವಾತ್, ಅವುಗಳಿಂದ ಮೃತ್ಯುವನ್ನು ಸೋಲಿಸೋಕಾಗಲ್ಲ, ಅನಿತ್ಯವಾದ ವಸ್ತುಗಳಿಂದ ಆಗಿರೋದ್ರಿಂದ ಅಂತ. ಇದೆಲ್ಲ ಅನಿತ್ಯ ಅಂದ್ರೆ ಕ್ರಿಯೆಯಿಂದ ಆದದ್ದೆಲ್ಲ ಅನಿತ್ಯ. ಅನಿತ್ಯ ವಸ್ತುವಿಂದ ಯಾವ ಮೃತ್ಯುವನ್ನು ಓಡಿಸೋಕಾಗಲ್ಲ. ಆತ್ಮವಿದ್ಯಾಕೃತಂತು ವೀರ್ಯಂ ಆತ್ಮನೈವ ವಿಂದತೆ ನಾಣ್ಯೇನ. ಆತ್ಮಜ್ಞಾನದಿಂದ ಬಲ ಬರುತ್ತಲ್ಲ, ಆತ್ಮನನ್ನೇ ಎಲ್ಲವೋ ಅರಿಯೋದು, ಅದು ಆತ್ಮನಿಂದ ಸಿಗೋ ಬಲ. ಅದು ನಮ್ಮ ಸ್ವರೂಪ ಸಾಕ್ಷಿಯಿಂದಲೇ ಬರೋ ಬಲ. ಅದು ಆ ಬಲ ಯಾರ ಕೈಲೂ ಪಡೆಯೋಕ್ಕಾಗಲ್ಲ. ವಿಶ್ವಾಮಿತ್ರ ತಪಸ್ಸು ಮಾಡಿನಲ್ಲ, ಅವನಿಗೂ ಆಗಲ್ಲ, ಯಾವ ತಪಸ್ಸಿಗೂ ಆಗಲ್ಲ, ಯಾವ ಯೋಗ ಶಕ್ತಿಗೂ ಆಗಲ್ಲ, ಯಾವ ಹೋಮ ಕ್ರಿಯೆಗೂ ಆಗಲ್ಲ, ಯಾವುದನ್ನು ಸಿಗೋದಿಲ್ಲ. ಒಂದೇ ಒಂದು ಸಾಕ್ಷಿಯನ್ನ ತಾನಾಗಿ ತಿಳ್ಕೊಂಡು ಇಡೀ ಅನಾತ್ಮವನ್ನೆಲ್ಲ ಪೂರ್ತಿ ಸ್ವಾಹ ಅಂತ ನುಂಗು ಬಿಡ್ತಲ್ಲ. ಯಜ್ಞೇ ನೈವೋಪಜುಕ್ ಬ್ರಹ್ಮಾಜ್ಞಾವ ಪರೇ ಯಜ್ಞಂ, ಎಲ್ಲವನ್ನು ಬ್ರಹ್ಮಾಜ್ಞೆಯಲ್ಲಿ ಹೋಮ ಮಾಡಿ ಅಷ್ಟು ಬ್ರಹ್ಮವಾಗಿ ನೋಡ್ಬಿಡ್ತಾನೆ. ಅದು ಒಂದೇ ಯಜ್ಞ, ಬಾಕಿ ಇದೆಲ್ಲ ಸುಳ್ಳು ಯಜ್ಞಗಳು, ಕಲ್ಪಿತ ಯಜ್ಞ ಮಾಡ್ತಾನೆ. ಸಂವಿಧಾನ ಮಾಡ್ತಾನೆ, ಏನ್ ಹೊಗೆ ಹಾಕ್ತೀಯ ಅಷ್ಟೇ. ಕಲ್ಪಿತ ಮಾಡ್ತಾರೆ ಅಂದ್ಮೇಲೆ ಸರಿ ಹಸ್ತ ಮಾಡ್ತಾ ಇದ್ದಾನೆ, ಹೊಗೆನೂ ಕಲ್ಪಿತಾನೆ. ಹೊಗೆ ಕಲ್ಪಿತ, ಅವನು ಬಿಡಿಸೋಕೆ ಹೇಗೆ ಹೇಳ್ಬೇಕು ಹೇಳ. ಅವನಿಗೆ ಈಗ ಬಿಟ್ರೆ ಅವನ ಲಂಡಾಗ ಹೋಗ್ತಾನೆ, ಯಾಕ ಬಿಡ್ತಾನೆ, ಈಗ ಬಿಡಿಸಿದ್ರೆ ಆಯ್ತು ಅಷ್ಟೇ, ಏನಿಲ್ಲ, ಏನೋ ಅದೊಂದು ಮಾಡ್ತಾನೆ ಬ್ರಹ್ಮಚರ್ಯ ಅಂತ, ಅದು ಇಲ್ಲ ಅಲ್ಲಿಗೆ ಆಯ್ತು. ನಾನು ಅದನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಇಲ್ಲ, ಇನ್ನು ನಿಂದಾಧ್ಯಾಯ. ಆತ್ಮನ ಶಕ್ತಿ ಇದೆಯಲ್ಲ, ಸಾಕ್ಷಿಯ ಶಕ್ತಿ, ಅದು ಒಂದೇ ನಿಜವಾದಂತಹದ್ದು ಅಲ್ಲ. ಹತ್ರ ಇದ್ದು ಆಳವಾದ ಪ್ರೇಮ ತನಗೆ ಕೊಟ್ಟು ಯಾವ ಜಾಗದಲ್ಲೂ ಬಿಡದೇವರು ಆತ್ಮನ ಕೈ ಬಿಟ್ಟು ಹೊರಗಡೆ ಹೋಗ್ತಾರೇನ್ರಿ ಯಾರಾದ್ರು? ಇದು ವಿವೇಕ ಇದೆಯಾ? ಭಕ್ತಿ ಪ್ರವೃತ್ತಿ ಬಿಡ್ಲೇಬೇಕು ಗುರುಗಳೇ. ಅದ ನಿವೃತ್ತಿ ಮಾರ್ಗ ಅನ್ನೋದು ಇಟ್ಕೊಳ್ಳೇಬೇಕು. ಅದು ಪ್ರವೃತ್ತಿ ವಾಟ್ ಎವರ್ ಆ ಪಾತಲ್ಲಿ ಇರೋ ತನಕ ಎಲ್ಲೋ ಏನೋ ಎಳ್ಕೊತಾನೆ ಇರುತ್ತೆ. ನಿವೃತ್ತಿ ಮಾರ್ಗದಲ್ಲೂ ಪ್ರವೃತ್ತಿ ಇರ್ಬೇಕಾ? ಇರಬಾರ್ದು, ಅದನ್ನೇ ಇಟ್ಕೋಬೇಕು. ಪ್ರವೃತ್ತಿ ಮಾರ್ಗದಲ್ಲಿ ಹೆಂಗೋ ಕಷ್ಟಪಟ್ಟು ಕರ್ಮಯೋಗ ಮಾಡೋಣ ಅಂತ ಅನ್ಕೋತೀವಿ, ಆದ್ರೆ ಆಗಲ್ಲ ಅನ್ಸುತ್ತೆ. ಆಗಲ್ಲ ಆಗಲ್ಲ, ಎಲ್ಲೋ ಜಾಗ್ತಾನೆ ಇರ್ತೀವಿ, ಗುರುಗಳು ಎಳಿತಾ ಇರ್ತಾರೆ, ನಾವು ವಾಪಸ್ ಅಂದ್ರು ಏನು ಮಾಡಕ್ಕಾಗಲ್ಲ. ಬಿಡಿ, ನೀವು ಬಿಡದೆ ಹೋದ್ರು ತಾನಾಗಿ ಬಿಟ್ಟು ಹೋಗುತ್ತೆ ಅನ್ನೋ ಗ್ಯಾರಂಟಿ. ಅವಾಗ ಅಳ್ತೀರಷ್ಟೇ. ಇತ್ಯತಃ ಅನನ್ಯ ಸಾಧನತ್ವಾತ್ ಆತ್ಮವಿದ್ಯಾ ವೀರ್ಯಸ್ಯ ತದೇವ ವೀರ್ಯಂ ಮೃತ್ಯುಂ ಶಕ್ನೋತ್ಯಭಿಭವಿತುಂ. ಬೇರೊಂದು ಸಾಧನ ಅಲ್ಲ, ಹೊರಗಡೆ ಸಾಧನ ಸಾಧ್ಯದಿಂದ ಬಂದದ್ದಲ್ಲ, ತನ್ನ ಸ್ವರೂಪವೇ ಸಾಧನ ಅಂತ ಕಲ್ಪನೆ. ಸಾಕ್ಷಿಯೇ ಸಾಧನ ಮೃತ್ಯುವನ್ನು ಬಡ್ದಾಕೋಕೆ. ಆದ್ರಿಂದ ಆತ್ಮವಿದ್ಯಾ ವೀರ್ಯ ಇದೆಯಲ್ಲ, ಆತ್ಮಜ್ಞಾನ, ಸಾಕ್ಷಿಯನ್ನ ತಾನಂದ ತಿಳಿದು ಸಾಕ್ಷಿ ಸ್ವರೂಪದಲ್ಲಿ ನಿಂತು ಅಂಥ ಆತ್ಮನು ತಾನಂತ ತಿಳಿದಂತಹ ಬಲ ಇದೆಯಲ್ಲ, ಅದು ಒಂದಕ್ಕೆ ಮೃತ್ಯುವನ್ನು ಓಡಿಸೋಕೆ. ಅವಿದ್ಯೆಯಾಗಲಿ, ಯಮನಾಗಲಿ,
ಹಿರಣ್ಯ ಗರ್ಭನೇ ಆಗಲೆ ಎಲ್ಲ ಓಡ್ ಹೋಗ್ಬಿಡ್ತಾನೆ, ಎಲ್ಲ ಅಳಸಾಕ್ಬಿಡ್ತಾನೆ. ಹಿರಣ್ಯ ಗರ್ಭ ಸಹಿತವಾದ ಅಷ್ಟು ಪ್ರಪಂಚವನ್ನು ನುಂಗು ನೀರು ಕುಡಿದು ಬಿಡ್ತಾನೆ. ಎಲ್ಲ ಆತ್ಮ. ಹೋಗು, ಬರ್ತೀಯಾ? ಹತ್ರ ಬಂದ್ರ ಆತ್ಮನಾಗಿ ಮಾಡ್ಬಿಡ್ತೀನಿ. ಆಯ್ತು, ಅಯ್ಯೋ ಬೇಡಪ್ಪ, ಬೇರೆಯಾಗಿ ಇರೋಕ್ಕಾಗಲ್ಲ. ಇನ್ನು ಬ್ರಹ್ಮಜ್ಞಾನಿಗಳ ಜೊತೆ ಸೇರ್ಬಿಟ್ರೆ ಎಲ್ಲ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ. ಆಯ್ತು, ಪ್ರಪಂಚವೆಲ್ಲ ಬ್ರಹ್ಮ. ಆತ್ಮನೈವ ವಿಂದ್ಯತೆ, ಆತ್ಮನಿಂದಲೇ ತಿಳ್ಕೋಬೇಕು, ಇನ್ನೆಲ್ಲೂ ಇಲ್ಲ, ಒಂದೇ ದಾರಿ. ಅತಃ ವಿದ್ಯೆಯ ಆತ್ಮ ವಿಷಯ ವಿಂದತೆ ಅಮೃತಂ ಅಮೃತತ್ವ. ಬಿಟ್ಬಿಟ್ಟ ಯತ ಏವಂ ಆತ್ಮವಿದ್ಯಾಕೃತಂ ವೀರ್ಯಂ ಆತ್ಮನೈವ ವಿಂದತೆ. ಅತಃ ವಿದ್ಯೆಯ ಆತ್ಮ ವಿಷಯ ವಿಂದತೆ ಅಮೃತಂ ಅಮೃತತ್ವ. ಹೀಗೆ ಆತ್ಮವಿದ್ಯೆಯಿಂದ ಬಂದಂತಹ ಬಲ ಆತ್ಮನಿಂದಲೇ ಸಿಗತ್ತೆ, ಆತ್ಮನಾದ ಸಾಕ್ಷಿಯಿಂದಲೇ ಸಿಗೋದು. ಆದ್ರಿಂದ ಆತ್ಮಜ್ಞಾನದಿಂದಲೇ ಅಮೃತತ್ವವನ್ನು ಪಡ್ಕೊಳ್ತಾನೆ. ಬಲ ಇರಬೇಕಲ್ಲ, ಬಲವಿಲ್ಲದೆ ಸೋಲ್ಸೋಕ್ಕಾಗಲ್ಲ. ಆತ್ಮಜ್ಞಾನದ ಬಲದಿಂದಲೇ ಆತ್ಮನ ಬಲ ಬಂದು ಎಲ್ಲವನ್ನು ಆತ್ಮವಾಗಿ ನೋಡಿ ಮೃತ್ಯು ಹೋಯ್ತು, ಪ್ರಪಂಚದ ಯಾವ ತೊಂದರೆಯೂ ಇಲ್ಲ, ಯಾವ ಬಂಧನವೂ ಇಲ್ಲ, ಎಲ್ಲ ಕಿತ್ತಾಕುತ್ತೆ. ನಾಯಮಾತ್ಮ ಬಲಹೀನೇನ ಲಭ್ಯ. ಯಾರು ಆತ್ಮಜ್ಞಾನದ ಬಲ ಇಲ್ವೋ ಅಂಥ ಬಲಹೀನಾದವನಿಗೆ ಈ ಆತ್ಮ ಸಿಗೋದಿಲ್ಲ. ಬಲ ಅಂತ ದೇಹದ ಬಲ ಅಲ್ಲ, ಮನಸ್ಸಿನ ಬಲ ಅಲ್ಲ, ಸಾಕ್ಷಿ ಸ್ವರೂಪದ ಬಲ. ಸಾಕ್ಷಿ ಸ್ವರೂಪವನ್ನು ತಾನೆಂದು ತಿಳಿಯದ ಅಜ್ಞಾನಿಗೆ ಏನೇನು ಬಲ ಇಲ್ಲ. ಯಾವಾಗಲೂ ಹಿಂದ್ಗಡೆ ಭಯ ಇರುತ್ತೆ. ಎಲ್ಲ ಪ್ರಪಂಚದ ವಸ್ತು ಕೂಡ ಹಾಕೊಂಡ್ರು ಭಯ, ಭಯ, ಕಲ್ಪನೆ, ಸಂದೇಹ, ಸಾಯ್ತಾ ಇರ್ತಾರೆ. ಪಾರತಂತ್ರ್ಯ ಒಂದಲ್ಲ ಎರಡಲ್ಲ, ಅನರ್ಥ ಶತ ಸಹಸ್ರ ಕೋಟಿ ತೆಗಿಯೋದಲ್ಲ. ಆದ್ರಿಂದ ಈ ಆತ್ಮನೋ ಆತ್ಮಜ್ಞಾನ ಬಲವಿಲ್ಲದೆ ಸಿಗೋದಿಲ್ಲ. ಪರಮಾತ್ಮವನ್ನು ನಿಶ್ಚಯ ಮಾಡ್ಬಿಟ್ಟೇನೆ. ನನ್ನನ್ನು ತಿಳ್ಕೊಳ್ಬೇಕಾದ್ರೆ ನಾನು ಅಂತಲೇ ತಿಳ್ಕೊಬೇಕು, ಬಾಕಿ ಕಡೆ ಇರೋ ನಾನು ಅಂತ ಬಿಟ್ಟಾಕ್ಬೇಕು. ನೀವು ಎಲ್ಲ ನಾನುಗಳನ್ನು, ಕಲ್ಪಿತ 5 ನಾನುಗಳನ್ನು ತೊರೆದು ಕೇವಲ ನೀನೇ ನಾನು ಅಂತ ಹೇಳಿ ಎಲ್ಲನ್ನು ಬಿಟ್ರೆ ಅವನಿಗೆ ಒಬ್ಬನಿಗೆ ಸಿಗೋದು. ಆತ್ಮಜ್ಞಾನ ಬಿಟ್ಟು ಬೇರೆ ಇನ್ನು ಸಿಗೋದಿಲ್ಲ. ಇತ್ಯಾಧರ್ಮ. ಅತಃ ಸಮರ್ಥೋ ಹೇತು ಅಮೃತತ್ವಂ ಹಿ ವಿಂದತೆ. ಅದನ್ನ ಸರಿಯಾದ ಕಾರಣ ಹೇಳಿದ್ದಾರೆ. ಅಮೃತತ್ವವನ್ನೇ ಪಡ್ಕೊಳ್ತಾನೆ, ಅಮೃತತ್ವವೇ ಆಗಿದ್ದಾನೆ ತಿಳ್ಕೊತಾನೆ, ಅದನ್ನ ಪಡ್ಕೊಳ್ತಾನೆ. ಈಗ ಲೋಕದವರು ಪಡ್ಕೊಂಡ್ರು, ನಾವು ಪಡ್ಕೊಂಡ್ರು ಅಂದ್ರೆ ನಿಮ್ಗೆ ಎಷ್ಟೇ ದುಡ್ಡಿರೋದು ಅಂತ ಕೇಳ್ತಾರೆ. ನಮ್ದು ದುಡ್ಡು ಸತ್ಯವಾದದ್ದು ಒಂದೇ ದುಡ್ಡು, ನಿಮ್ ದುಡ್ಡು ಸುಳ್ಳಾದದ್ದು 1000 ದುಡ್ಡು. ಯಾವ್ದು ದೊಡ್ಡದು ಅಂತ ಕೇಳಿದ್ರು. ಸುಳ್ಳಾದ ಅನೇಕ ಕಾರುಗಳು, ಬಂಗ್ಲೆಗಳು ಎಲ್ಲ ಇದೆ, ಕಲ್ಪಿತ ದುಡ್ಡುಗಳು. ನಮ್ದು ಒಂದೇ ಒಂದು ಆತ್ಮ ಒಬ್ಬನೇ ದುಡ್ಡು, ಇನ್ ಬೇರೆ ದುಡ್ಡಿಲ್ಲ. ಅದು ಯಾರ ದುಡ್ಡು ಅಂದ್ರು, ನಿಮ್ ದುಡ್ಡೆಲ್ಲ ಸಾಯತ್ತೆ, ನಮ್ ದುಡ್ಡು ಸಾಯೋದಿಲ್ಲ, ನಮ್ ದುಡ್ಡು ಮುಗಿಯಲ್ಲ, ನಮ್ಮ ಆನಂದ ಕೊರೆ ಇಲ್ಲ. ಬಹಳ ಒಳ್ಳೆಯದು. ಕಷ್ಟಾಖಲು ಸುರ ನರ ತಿರ್ಯಕ್ ಪ್ರೇತಾದಿಷು ಸಂಸಾರ ದುಃಖ ಬಹುಲೇಶು ಪ್ರಾಣಿ ನಿಕಾಯೇಶು ಜನ್ಮ ಜರಾ ಮರಣ ರೋಗಾದಿ ಸಂಪ್ರಾಪ್ತಿ ಅಜ್ಞಾನ. ಅತಃ ಇದು ಒಂದು ಶ್ಲೋಕ ಓದ್ಬಿಡೋದು ಅಷ್ಟೇ, ಇನ್ನಾಗಲ್ಲ. ಸುಸ್ತಾಗತ್ತ. ಗೀತೆ ಹೇಳ್ಬೇಕಾ? ನಂಗೆಲ್ಲ ಯಾರು ಕೊಡ್ತಾರೆ? ಆತ್ಮನ ವಿಂದತೆ ವೀರ್ಯಂ. ಈ ಗೀತೆ ಹೇಳ್ಬೇಕು ಪೂರ್ತಿ. ಜವಾಬ್ದಾರಿ ತಗೊಂಡವ್ರು ಜವಾಬ್ದಾರಿ ಇಳಿಸೋಕೂ ಬರಲ್ಲ. ಶೇಷ ಸದಾಹಿತ ಭೂಮಿ ಭಾರ ಭಾನು ಸಕೃದ್ಯುಕ್ತ ತರಂಗ ಛಾದ್ಬಿಟ್ಟ ಸೂರ್ಯ, ಇಳಿಯೋಕೆ ಇಲ್ಲ ರಥ. ಗಾಳಿ ಬೀಸೋಕ್ ಶುರು ಮಾಡ್ದ, ನಿಲ್ಸೋ ಹಾಗೆ ಇಲ್ಲ. ನಮಗಾದ್ರೂ ನಿದ್ದೆ ಉಂಟು. ಅವನ ಹಗಲು ರಾತ್ರಿನ್ ದಿವಂ ಗಂಧವ. ಮಹಾ ಕಷ್ಟ. ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ, ಯಾವ ಜವಾಬ್ದಾರಿನೂ ಬೇಡ. ಸುರ ನರ ಮನುಷ್ಯ. ತಿರ್ಯಕ್ ಪ್ರಾಣಿಗಳು ಅಂದ್ರೆ 4 ಕಾಲಿನ ಪ್ರಾಣಿಗಳು, ಅಡ್ಡಡ್ಡ ಓಡುವಂತಹದ್ದು. ಹಸು, ಕುರಿ, ಇದು ಇದೆಲ್ಲ. ಪ್ರೇತಾದಿ ಜನ್ಮಗಳು. ಸ್ಥೂಲ ಶರೀರವೇ ಇಲ್ಲ, ಬರೀ ಸೂಕ್ಷ್ಮ ಶರೀರ ಒಂದೇ. ಅಂತ ಪ್ರೇತಾದಿ ಜನ್ಮಗಳು. ಇದು ಬಹಳ ಕಷ್ಟ. ಸಂಸಾರ ದುಃಖ ಬಹಳ. ಕರ್ತೃತ್ವ, ಭೋಕ್ತೃತ್ವ ಎಲ್ಲ ದುಃಖಗಳನ್ನು ಅನುಭವಿಸೋರು, ಒದ್ದಾಡೋದು. ಅಯ್ಯೋ ಮುಗಿಯೋದೇ ಇಲ್ಲ. ಹೊಯ್ಕೋತಾ ಇದ್ದಾರೆ. ಆಹಾ ಅಯ್ಯೋ ಕಷ್ಟವೇ, ಬಿಡಿಸೋರು ಯಾರೋ ಬೇಡ ಕಣ್ರಿ, ನಮ್ ಕಷ್ಟ ಯಾರಿಗೂ ಇಲ್ಲ ಅಂತ. ಹೀಗೆ ಯಾರೋ ಬಂದಾಗ ನಾವು ಜ್ಞಾನಿಗಳಾದ ನಿಮ್ಗೆ ಯಾವತ್ತೂ ಕಷ್ಟ ಅನ್ನೋದಿಲ್ಲ ಅಂತಂದ್ರೆ ಅವ್ನು ಒಪ್ಕೋತಾನ? ನನ್ನ ಹತ್ರ ಶ್ರೀನಿವಾಸ ಭಟ್ರ ಮಗ
ಒದ್ದಾಡಿ ಹೇಳ್ತಾ ಇದ್ದ, ಹೆಂಡತಿಕ ಸೇವೆ ಮಾಡಿದೆ, ಮಕ್ಕಳ ಸೇವೆ ಮಾಡಿದೆ, ಹಾಗಾಯ್ತು. ಒಂದು 4 ಗಂಟೆ ಹೇಳ್ದ. ನಾನು ಕೂತ್ಕೊಂಡು, ಏನ್ರಿ ನೀವು ಇಷ್ಟು ಹೇಳ್ತೀರಿ, ಗುರುಗಳ ಹತ್ರ ಇದ್ದೀರಿ, ನರಸೀಪುರದಲ್ಲಿ ಇದ್ದೀರಿ, ಏನೇನು ಕಷ್ಟ ನಿಮ್ಗೆ ಯಾವತ್ತೂ ಇಲ್ಲ, ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ ಅಂದ್ರೆ ಅವ್ರು ಒಪ್ಕೋತಾರ? ಮಾಡ್ಕೊಂಡು ಬೈಕೋತಾರ ಅಷ್ಟೇ. ನಿಮ್ಗೇನು ಗೊತ್ತೋ, ನಮಗ್ ಗೊತ್ತು ಕಷ್ಟ ಅಂತಾರೆ. ಅಂದ್ರೆ ಇನ್ನೊಬ್ರು ಹೇಳ್ಕೊಳ್ಳೋದಾರ ಅವ್ರೇನ್ ಬಿಡಿಸ್ತಾರೋ, ಅಥವಾ ಅವರಿಗಾದ ಕಷ್ಟ ಇರೋದೇ ಇಲ್ವೋ? ಈಗ ದೇಹೇಂದ್ರಿಯಗಳನ್ನ ಇಟ್ಕೊಂಡ್ರೆ ಇನ್ನೊಂದು ದೇಹೇಂದ್ರಿಯಕ್ಕೆ ಹೇಳಕ್ ಬರತ್ತಾನ? ಎಲ್ಲಾ ದೇಹೇಂದ್ರಿಯಕ್ಕೂ ಅದೇ ತಾನೇ ಕಷ್ಟ, ಯಾಕೆ ಹೇಳ್ಕೋಬೇಕಾ ಅಲ್ವಾ? ಪ್ರಯೋಜನ ಇಲ್ಲ ಅದು. ಪ್ರಾಣಿ ದೇಹಗಳಲ್ಲಿ, ಪ್ರಾಣಿ ನಿಕಾಯ ಅಂದ್ರೆ ದೇಹಗಳು, ಪ್ರಾಣಿಗಳ ದೇಹಗಳಲ್ಲಿ ಜನ್ಮ, ಜರ, ಮರಣ, ರೋಗಾದಿ ಸಂಪ್ರಾಪ್ತಿ. ಜನ್ಮ, ಹುಟ್ಟು, ಮುಪ್ಪು ಬಂದ್ರೆ ಕಥೆ ಮುಗೀತು, ಮರಣ. ಇನ್ನು ರೋಗಾದಿಗಳಂತೂ ನಿತ್ಯ, ತಲೆನೋವು, ಕಣ್ಣೋವು, ಕಿವಿ ನೋವು, ಮೂಗು ನೋವು, ನಿತ್ಯ ನೋವುಗಳು. ಇದು ತಪ್ಪು ತಿಳುವಳಿಕೆಯಿಂದ ದೇಹಾದಿಗಳಲ್ಲಿ ಅಭಿಮಾನ ಪಟ್ಕೊಂಡದ್ರಿಂದ ಬಂದದ್ದು. ಕೊನೆ ಶ್ಲೋಕ ಬಹಳ ಚೆನ್ನಾಗಿದೆ. ಇಹ ಚೇದವೇದೀದಥ ಸತ್ಯಮಸ್ತಿ ನ ಚೇದಿಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ ಲೋಕಾದ್ ಅಮೃತಾ ಭವಂತಿ. ಸತ್ಯಮಸ್ತಿ ನ ಚೇದಿಹಾವೇದೀನ್ ಮಹತೀ ವಿನಷ್ಟಿಃ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ ಲೋಕಾದ್ ಅಮೃತಾ ಭವಂತಿ. ಆಯ್ತು, ಟೈಮ್ ಆಯ್ತು, ಇನ್ನು 2 ನಿಮಿಷ. ಸತ್ಯಂ ಅಸ್ತಿ ನ ಚೇತಿಹ ಅವೇದಿ ಮಹತಿ ನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ ಲೋಕಾದ್ ಅಮೃತಾ ಭವಂತಿ. ಈ ಜನ್ಮದಲ್ಲಿ, ಈ ಮನುಷ್ಯ ಜನ್ಮದಲ್ಲೇ ಈಗಲೇ ಗುರುಗಳ ಚರಣ ಹಿಡಿದು, ಗುರುಗಳಲ್ಲಿ ಪರಾಭಕ್ತಿ, ಪರಮಾತ್ಮನಲ್ಲೂ ಪರಾಭಕ್ತಿ. ಗುರುಗಳೇ ನೀವೇ ಎಲ್ಲ, ಪರಮಾತ್ಮ. ಸುಂದರ, ನೀವ್ ಏನೋ ಮಧ್ಯ ಮಾತಾಡ್ಬೇಡಿ. ಅಯ್ಯೋ ಅದೆಲ್ಲ ಇಲ್ಲ, ಆಯ್ತು, ಕಾಲ ಹೋಯ್ತದಲ್ಲ. ಈಗೇನಾದ್ರೂ ಹಿಡ್ಕೊಂಡು ತಿಳ್ಕೊಂಡ್ರೆ ಅಥ ಸತ್ಯಮಸ್ತಿ, ಸತ್ಯವಾದದ್ದು ನಿಮ್ಮದಾಗಿರತ್ತೆ. ಸತ್ಯವಾದ ಪರಮಾತ್ಮ ನಿಮ್ಮವನಾಗಿ ಉಳ್ಕೋತಾನೆ. ಅಶೇದಿಹಾವೇದಿ, ಈ ಮನುಷ್ಯನ ತಿಳ್ಕೊಳ್ಳಿಲ್ಲ ಆದ್ರೆ ಮಹತೀ ವ್ಯಷ್ಟಿ, ಅಷ್ಟು ನಷ್ಟ ಇನ್ ಜಗತ್ನಲ್ಲಿ ಯಾರಿಗೂ ಆಗಿಲ್ಲ ಅಂತ. ಈಗ ತಡ ಮಾಡಬೇಡಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿರ್ಬೋಧತ. ಹೇಳ್ರ, ಯಾಕೋ ಮಲ್ಕೋತೀರ ಇದರಲ್ಲಿ? ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ದುರ್ಗಂ ಪಥಸ್ತ. ಏನು ಉಪನಿಷತ್ತು, ಎಷ್ಟು ಕಾರುಣ್ಯ ಇದೆ. ಮಾತಾಪಿತೃ ಸಹಸ್ರೇಭ್ಯೋಪಿ ಹಿತೈಷಿಣ ಅಂತ, 1000 ತಂದೆ ತಾಯಿಗಳಿಗಿಂತ ಹೆಚ್ಚು ಹಿತೈಷಿ ವೇದ. ಅದು ಅಯ್ಯೋ ಈ ಮನುಷ್ಯ ಜನ್ಮಲ್ಲೇ ತಿಳ್ಕೊಳ್ರ, ಹೋಗ್ರೋ ಗುರುಗಳ ಹತ್ರಕ್ಕೆ, ಯಾಕೋ ಮಲ್ಕೋತೀರಿ ಅಂತ ಹೇಳಿ ಈ ಪ್ರಪಂಚದಲ್ಲಿ ಮುಳುಗಿರೋನ್ನ ಎಬ್ಸಿ ಗುರುಗಳ ಹತ್ರ ಕಳಿಸಿ ಅಥ ಸತ್ಯಮಸ್ತಿ ತಿಳ್ಕೊಂಡ್ರೆ ಸತ್ಯ ನಿಮ್ದು. ನಚಾದಿಹಾವೇದಿ. ಏನೇನೋ ಮಾಡ್ದ ಇನ್ನೆಲ್ಲ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ ಅಂದ್ರೆ, ಗುರುಗಳೇ ನಮ್ಗೆ ಕಣ್ಣು ಕಾಣಲ್ಲ, ಈಗ್ಲಾದ್ರೂ ವೇದಾಂತ ಬರುತ್ತೆ. ಈಗ ವೇದಾಂತ ಅಲ್ಲ, ಯಾವ್ದು ಬರಲ್ಲ, ಪ್ರಪಂಚವೂ ಬರಲ್ಲ, ವೇದಾಂತವೂ ಬರಲ್ಲ. ಆದ್ರಿಂದ ಯಾರು ಧೀರರೋ ಪರವಾಗಿಲ್ಲ ಅಲ್ಲ ಗುರುಗಳೇ, ಆಗ್ಲೂ ಅಲ್ಲ, ಅದು ಇಮ್ಮಿಡಿಯೇಟ್ಲಿ ಹೊರಡ್ರಿ, ಏನು ನೆಪ ಹೇಳ್ಬೇಡ್ರಿ. ನಂಗೆ ಅದಾಗ್ಬೇಕು ಇದಾಗ್ಬೇಕು ಅಂತ ಪೋಸ್ಟ್ ಪೋನ್ ಮಾಡೋದು ಕೆಲಸ. ಎಂತ ಕೆಲಸ? ಏನ್ ವ್ಯವಸ್ಥೆ? ಯಾರು ಏನು ಮಾಡ್ಬೇಕಾಗಿಲ್ಲ. ನೋಡ್ರಿ, ಗುರುಗಳು ಹೇಳದ, ನಮ್ ಕೆಲಸ ಇದೆ, ಡ್ಯೂಟಿ ಇದೆ, ನಮ್ಗೆ ಇನ್ನೂ ಬಹಳ ಕಷ್ಟ ಇದೆ. ಅದೆಲ್ಲ ಏನು ನೆವ ಇಲ್ಲ, ಸುಳ್ಳು ನೆವಗಳ ಬಿಸಾಕ್ರೆ. ಒಂದೇ ಕಾರಣ, ಎಲ್ಲ ಭೂತಗಳು ಅಂದ್ರೆ ಎಲ್ಲ ಶರೀರಗಳು ಪಂಚಭೂತಗಳು. ಅದು ನೀವ ಹೇಳಿದ್ರೆ ಈಗ ಸ್ಮಶಾನದಲ್ಲಿರೋ ಭೂತಗಳಿದ್ದಾಗ ಹಿಡ್ಕೊಂಡ್ಬಿಟ್ಟಿದೆ ಪರಮಾತ್ಮನ. ಭೂತೇಶು ಹಿಡ್ಕೊಂಡ್ಬಿಟ್ಟಿದೆ. ಅದರಿಂದ ಬಿಡಿಸ್ಬಿಟ್ಟು ವಿಚಿತ್ಯ, ಅದರಿಂದ ವಿವೇಕದಿಂದ ಅನಾತ್ಮದಿಂದ ಆತ್ಮನ ಬಿಡಿಸಿ ಪ್ರೇತ್ಯಾಸ್ಮ ಲೋಕ, ಈ ಲೋಕದಲ್ಲಿರುವ ಅಹಂ ಮಮ ಭಾವ, ಯಾರು ನಮ್ಮವರು ಬಿಟ್ಟಾಕ್ರಿ, ನಾನು ಬಿಟ್ಟಾಕ್ರಿ. ಯುತ್ಥಿತೋಹಂ, ಅವರು ಅಮೃತರಾಗ್ತಾರೆ. ಅಂತ ಅಮೃತತ್ವ ಗುರುಗಳ ಅನುಗ್ರಹದಿಂದ, ಶಂಕರ ಅನುಗ್ರಹದಿಂದ ನಿಮಗೆಲ್ಲ ಬರ್ಲಿ ಅಂತ ಹೇಳ್ತಾ ಓಂ.